ಆತ್ಮೀಯ ತರಬೇತಿದಾರರಿಗೆ ಇವತ್ತಿನ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಈ ಹಿಂದೆ ನಾವು ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ತಿಳ್ಕೊಂಡಿದ್ವಿ. ಆ ಡ್ರಿಲ್ಸ್ ಅಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಕೆಲವು ಆ್ಯಂಗಲ್ಸ್ಗಳಿದ್ದಾವೆ. ಈ ಆ್ಯಂಗಲ್ಸ್ಗಳು ಏನಪ್ಪ, ಹೇಗೆ ಆ್ಯಂಗಲ್ಸ್ಗಳು ಬರ್ತವೆ, ಆ್ಯಂಗಲ್ ಯಾಕಿರಬೇಕು ಅದನ್ನು ಇವತ್ತು ತಿಳ್ಕೊಳ್ಳೋಣ. ಮತ್ತು ಈ ಆ್ಯಂಗಲ್ ಜೊತೆಗೆ ನಾವು ಡ್ರಿಲ್ಲಿಂಗ್ ಮಾಡುವಾಗ ಏನೇನೆಲ್ಲ ಡಿಫೆಕ್ಟ್ಸ್ ಬರುತ್ತೆ ಮತ್ತು ಆ ಡಿಫೆಕ್ಟ್ಸ್ಗೆಲ್ಲ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದೊಂದಾಗಿ ನೋಡೋಣ. ಮೊದಲಿಗೆ ಡ್ರಿಲ್ ಆ್ಯಂಗಲ್ಸ್. ಡ್ರಿಲ್ ತುದಿನಲ್ಲಿ ನೀವು ನೋಡಿರ್ತೀರ, ಒಂದು ಆ್ಯಂಗಲ್ ಇರುತ್ತೆ, ಚೂಪಿಗಿರುತ್ತೆ. ಆ ಚೂಪಿಗಿದ್ರೇ ನಾವು ಮೆಟಲ್ನ ಕಟ್ಟಿಂಗ್ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಆ ಚೂಪ್ಗಿರುತ್ತಲ್ಲ, ಅದು ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಇರಬೇಕು, ಇಂತಿಷ್ಟೇ ಆ್ಯಂಗಲಲ್ಲಿ ಅಂತ ಇರಬೇಕು. ಆವಾಗಲೇ ನಮಗೆ ಅದು ವರ್ಕು ಆಗೋದು. ಇಲ್ಲ ಅಂತಂದರೆ ವರ್ಕು ನಮಗೆ ಆಗೋದೇ ಇಲ್ಲ. ಒಂದೊಂದು ಸಲ ಫಾಲ್ಟ್ ಬರುತ್ತೆ ಅಥವಾ ವರ್ಕೇ ಶುರುವೇ ಮಾಡೋಕ್ಕಾಗಲ್ಲ. ಆ ಥರ ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತವೆ. ಸೊ ಡ್ರಿಲ್ ಆ್ಯಂಗಲ್ಸು ಕೂಡ ಭಾಳ ಇಂಪಾರ್ಟೆಂಟು. ಲೈಕ್ ಆಲ್ ಕಟಿಂಗ್ ಟೂಲ್, ಎಲ್ಲ ಕಟಿಂಗ್ ಟೂಲ್ಗಳಿಗೂ ದ ಡ್ರಿಲ್ಸ್ ಆರ್ ಪ್ರೊವೈಡೆಡ್ ವಿತ್ ಸರ್ಟನ್ ಆ್ಯಂಗಲ್ ಫಾರ್ ಎಫಿಷಿಯನ್ಸಿ ಇನ್ ಡ್ರಿಲ್ಲಿಂಗ್. ಎಲ್ಲ ಕಟಿಂಗ್ ಟೂಲ್ಗಳಿಗೂ ಆ್ಯಂಗಲ್ನ ಕೊಟ್ಟಿರೋ ಥರ ಡ್ರಿಲ್ಸ್ಗೂ ಕೂಡ ಈ ಆ್ಯಂಗಲ್ಸ್ನ ಪ್ರೊವೈಡ್ ಮಾಡಿರ್ತಾನೆ. ಯಾಕೆ ಅಂತಂದರೆ ಡ್ರಿಲ್ಲಿಂಗಲ್ಲಿ ಎಫಿಷಿಯನ್ಸಿ ಇರಲಿ ಅಂತ. ಆ್ಯಂಗಲ್ಸ್ ಫಾರ್ ಎಫಿಷಿಯನ್ಸಿ ಇನ್ ಡ್ರಿಲ್ಲಿಂಗ್. ಡ್ರಿಲ್ಲಿಂಗಲ್ಲಿ ನಿಮಗೆ ಎಫಿಷಿಯನ್ಸಿ ಬೇಕು ಅಂತಂದರೆ ಆ್ಯಂಗಲ್ಸ್ ಇರಬೇಕು ಡ್ರಿಲ್ಲಲ್ಲಿ. ದೇ ಆರ್ ಡಿಫ್ರೆಂಟ್ ಆ್ಯಂಗಲ್ಸ್ ಫಾರ್ ಡಿಫ್ರೆಂಟ್ ಪರ್ಪಸ್. ಇಲ್ಲಿ ನೋಡಿ, ಅದರಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳು ಬೇರೆ ಬೇರೆ ಕೆಲಸಗಳಿಗೆ ಇರುತ್ತವೆ. ಬೇರೆ ಬೇರೆ ಪರ್ಪಸ್ಗೆ ನಾವು ಬೇರೆ ಬೇರೆ ಆ್ಯಂಗಲ್ಗಳನ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಪಾಯಿಂಟ್ ಆ್ಯಂಗಲ್ ಆರ್ ಕಟಿಂಗ್ ಆ್ಯಂಗಲ್. ಅದರಲ್ಲಿ ಈ ಪಾಯಿಂಟ್ ಆ್ಯಂಗಲ್ ಆರ್ ಕಟಿಂಗ್ ಆ್ಯಂಗಲ್ ಅನ್ನೋದು ಭಾಳ ಇಂಪಾರ್ಟೆಂಟು. ನಿಮಗೆ ಯಾವಾಗಲೂ ಇದನ್ನು ಕ್ವಶನ್ ಕೇಳ್ತಾನೆ ಇರ್ತಾನೆ. ಈ ಪಾಯಿಂಟ್ ಆ್ಯಂಗಲ್ ಅಥವಾ ಕಟಿಂಗ್ ಆ್ಯಂಗಲ್ ಜನರಲ್ ವರ್ಕ್ಗೆ, ಜನರಲ್ ಪರ್ಪಸ್ಗೆ ಈ ಪಾಯಿಂಟ್ ಆ್ಯಂಗಲ್ಲು ಅಥವಾ ಕಟಿಂಗ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 118 ಡಿಗ್ರಿ ಇರುತ್ತೆ. 118 ಡಿಗ್ರಿ ಆ್ಯಂಗಲಲ್ಲಿ ಇರುತ್ತೆ. ಇದು ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಯಾವಾಗಲೂ ಕೇಳ್ತಾ ಇರ್ತಾನೆ. ನಿಮಗೆ ಕ್ವಶನ್ನು ಯಾರಾದರೂ ಕೇಳಬೇಕು ಅಂದರೆ ಡ್ರಿಲ್ಸ್ ಬಗ್ಗೆ ಡೈರೆಕ್ಟಾಗಿ ಮೊದಲನೇ ಕ್ವಶನ್ನೇ ಇದನ್ನೇ ಕೇಳೋದು. ಪಾಯಿಂಟ್ ಆ್ಯಂಗಲ್ ಎಷ್ಟು ಅಥವಾ ಕಟಿಂಗ್ ಆ್ಯಂಗಲ್ ಎಷ್ಟಪ್ಪ ಅಂತ ಕೇಳ್ತಾರೆ. ಆವಾಗ ನೀವು 118 ಡಿಗ್ರಿ, 118 ಡಿಗ್ರಿ ಜನರಲ್ ಪರ್ಪಸ್ಗೆ 118 ಡಿಗ್ರಿ ಇರುತ್ತೆ ಅಂತ ಹೇಳಬೇಕು. ಇದು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಇದೊಂದು ಭಾಳ ಇಂಪಾರ್ಟೆಂಟ್ ಆಗಿದ್ದರಿಂದ ನಿಮ್ಗೆ ಇವಾಗಲೇ ಹೇಳಿದೆ. ನೆಕ್ಸ್ಟು ಹೆಲಿಕ್ಸ್ ಆ್ಯಂಗಲ್. ಇದೇನು ಅಂತ ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ. ಮತ್ತೊಂದು ರೇಕ್ ಆ್ಯಂಗಲ್, ಕ್ಲಿಯರೆನ್ಸ್ ಆ್ಯಂಗಲ್. ನೋಡಿ, ಈ ಆ್ಯಂಗಲ್ ಡ್ರಿಲ್ಲಲ್ಲಿ ಇದಿಷ್ಟು ಆ್ಯಂಗಲ್ಗಳಿರ್ತವೆ. ನೀವು ಒಂದು ಡ್ರಿಲ್ನ ಹಿಡ್ಕೊಂಡ್ರೆ ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಾಯಿಂಟ್ ಆ್ಯಂಗಲ್ ಇರುತ್ತೆ, ಹೆಲಿಕ್ಸ್ ಆ್ಯಂಗಲ್ ಇರುತ್ತೆ, ರೇಕ್ ಆ್ಯಂಗಲ್ ಇರುತ್ತೆ, ಕ್ಲಿಯರೆನ್ಸ್ ಆ್ಯಂಗಲ್ ಇರುತ್ತೆ, ಚಿಸಲ್ ಎಡ್ಜ್ ಆ್ಯಂಗಲ್ ಕೂಡ ಇರುತ್ತೆ. ಚಿಸಲ್ ಎಡ್ಜ್ ಆ್ಯಂಗಲ್ಲು ಇರುತ್ತೆ. ಇದಿಷ್ಟು ಆ್ಯಂಗಲ್ಸು ಈ ಒಂದು ಡ್ರಿಲ್ಲಲ್ಲಿರುತ್ತೆ. ಅದು ಸಣ್ಣ ಡ್ರಿಲ್ ಆಗಲಿ, ದೊಡ್ಡ ಡ್ರಿಲ್ ಆಗಲಿ, 5 mm ಡ್ರಿಲ್ ಆಗಲಿ, 15 mm ಡ್ರಿಲ್ ಆಗಲಿ, ಎಲ್ಲ ಡ್ರಿಲ್ಗಳಲ್ಲೂ ಇದಿಷ್ಟು ಆ್ಯಂಗಲ್ಗಳು ಇರುತ್ತವೆ. ಇದಿಷ್ಟು ಆ್ಯಂಗಲ್ಗಳು ಪ್ರಾಪರ್ ಆಗಿದ್ದರೆ ಪ್ರಾಪರ್ ಕೆಲಸ ಆಗುತ್ತೆ. ಇಲ್ಲ ಅಂತಂದರೆ ಕೆಲಸಗಳು ಆಗೋದಿಲ್ಲ. ಮೊದಲಿಗೆ ಈ ಪಾಯಿಂಟ್ ಆ್ಯಂಗಲ್ ಅಥವಾ ಕಟಿಂಗ್ ಆ್ಯಂಗಲ್ ಅಂದರೆ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಡ್ರಿಲ್ಲು ಫಿಗರ್ ಬಂತು. ಎರಡೂ ಕಡೆಗೆ, ಆ ಕಡೆ ಈ ಕಡೆಗೆ ಕಾಣಿಸ್ತಾ ಇದೆಯಾ? ಆ ಪಾಯಿಂಟಿಂದ ಆ ಕಡೆಗೆ ಈ ಕಡೆಗೆ ಹೋಗಿದೆಯಲ್ಲ, ಅದೇ ಪಾಯಿಂಟ್ ಆ್ಯಂಗಲ್ಲು. ಡ್ರಿಲ್ಗೆ ಒಂದು ಎಡ್ಜು ತುದಿ ಇದೆಯಲ್ಲ, ಚೂಪ್ಗೆ ತುದಿ, ಆ ತುದಿಯಿಂದ ಆ ಕಡೆ ಈ ಕಡೆ ಹೋಗಿದೆಯಲ್ಲ ವಿ ಶೇಪಲ್ಲಿ, ಅದೇ ಪಾಯಿಂಟ್ ಆ್ಯಂಗಲ್ಲು. ನೋಡಿ, ದ ಪಾಯಿಂಟ್ ಆ್ಯಂಗಲ್ ಆಫ್ ಎ ಜನರಲ್ ಪರ್ಪಸ್ ಡ್ರಿಲ್ ಈಸ್ 118 ಡಿಗ್ರಿ. ಸ್ಟ್ಯಾಂಡರ್ಡ್ ವರ್ಕ್ಗೆ 118 ಡಿಗ್ರಿ. ಆವಾಗಲೇ ಹೇಳಿದೆ ಅಲ್ವಾ? ಸೊ ಇದು ಯಾವಾಗಲೂ ಕೇಳ್ತಾ ಇರ್ತಾನೆ. ಇದನ್ನು 28 ಸಲ ನೀವು ಊರೋಡ್ಕೊಂಡಾರು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು, ಕಂಪಲ್ಸರಿ. ದ ಪಾಯಿಂಟ್ ಆ್ಯಂಗಲ್ ಆಫ್ ಎ ಜನರಲ್ ಪರ್ಪಸ್ ಡ್ರಿಲ್ ಈಸ್ 118. ಇದನ್ನು ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂತ ಕರೀತಾರೆ.
ದಿಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದಿ ಕಟಿಂಗ್ ಎಡ್ಜಸ್. ಇದು ಆ್ಯಂಗಲ್ ಎಲ್ಲಿಂದ ಎಲ್ಲಿಗಪ್ಪ ಅಂತಂದರೆ ಕಟಿಂಗ್ ಎಡ್ಜಸ್ಸು, ಎರಡು ಕಟಿಂಗ್ ಎಡ್ಜಸ್ ಇರ್ತವೆ. ಆ ಎರಡು ಕಟಿಂಗ್ ಎಡ್ಜಸ್ ನಡುವೆ ಇರುವಂಥ ಆ್ಯಂಗಲ್ಲೇ ಪಾಯಿಂಟ್ ಆ್ಯಂಗಲ್ಲು. ನೋಡಿ, ಆ ಕಡೆದು ಈ ಕಡೆದು ಎರಡು ಕಟಿಂಗ್ ಎಡ್ಜ್ ಅಲ್ವಾ, ಆ ಎರಡು ಕಟಿಂಗ್ ಎಡ್ಜ್ ಮಧ್ಯೆ ಇರುವಂಥ ಆ್ಯಂಗಲ್ನ ನಾವು ಪಾಯಿಂಟ್ ಆ್ಯಂಗಲ್ ಅಥವಾ ಕಟಿಂಗ್ ಆ್ಯಂಗಲ್ ಅಂತ ಕರಿತೀವಿ. ಅಥವಾ ಆ ಕಟಿಂಗ್ ಎಡ್ಜ್ ಇದೆಯಲ್ಲ ಅದಕ್ಕೆ ಲಿಪ್ಸ್ ಅಂತಲೂ ಕರೀತಾರೆ. ಆ ಕಟಿಂಗ್ ಎಡ್ಜ್ ಇದೆಯಲ್ಲ ಅದನ್ನು ಲಿಪ್ಸ್ ಅಂತಲೂ ಕರೀತಾರೆ. ನೀವು ಬಿಟ್ವೀನ್ ಲಿಪ್ಸ್ ಇರೋವಂಥ ಆ್ಯಂಗಲ್ನ ಪಾಯಿಂಟ್ ಆ್ಯಂಗಲ್ ಅಂತಲೂ ಹೇಳ್ಬೋದು. ಕಟಿಂಗ್ ಆ್ಯಂಗಲ್ ಅಥವಾ ಪಾಯಿಂಟ್ ಆ್ಯಂಗಲ್, ಲಿಪ್ಸ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅಥವಾ ಕಟಿಂಗ್ ಎಡ್ಜಸ್ ಮಧ್ಯೆ ಇರುವಂಥ ಆ್ಯಂಗಲ್ ಯಾವ್ದು ಬೇಕಾದ್ರೂ ಹೇಳ್ಬೋದು. ಆ ಕಟಿಂಗ್ ಎಡ್ಜ್ ಇದೆಯಲ್ಲ ಆ ಕಟಿಂಗ್ ಎಡ್ಜ್ಗೆ ಲಿಪ್ಸ್ ಅಂತಲೂ ಕರೀತಾರೆ. ಮತ್ತು ದ ಆ್ಯಂಗಲ್ ವೇರೀಸ್ ಅಕಾರ್ಡಿಂಗ್ ಟು ದಿ ಹಾರ್ಡ್ನೆಸ್ ಆಫ್ ದಿ ಮೆಟೀರಿಯಲ್ ಟು ಬಿ ಡ್ರಿಲ್ಡ್. ಮತ್ತು ಇದೇನಪ್ಪ ಅಂತಂದರೆ ಈ ಆ್ಯಂಗಲ್ಲು ವೇರಿ ಆಗುತ್ತೆ, ಚೇಂಜ್ ಬೇಕಾದ್ರೆ ಮಾಡ್ಕೋಬೋದು, ಚೇಂಜ್ ಆಗುತ್ತೆ. ಯಾವಾಗ ಅಂದರೆ ನಾವು ಯಾವ ಮೆಟೀರಿಯಲ್ ಮೇಲೆ ಡ್ರಿಲ್ ಮಾಡಬೇಕಾಗಿದೆಯೋ, ಯಾವ ಮೆಟೀರಿಯಲ್ ಮೇಲೆ ಅಥವಾ ಯಾವ ಜಾಬ್ ಮೇಲೆ ನಾವು ಡ್ರಿಲ್ನ ಮಾಡಬೇಕಾಗಿದೆಯೋ ಆ ಮೆಟೀರಿಯಲ್ದು ಹಾರ್ಡ್ನೆಸ್ ಮೇಲೆ ಈ ಆ್ಯಂಗಲ್ಲು ಡಿಪೆಂಡ್ ಆಗುತ್ತೆ. ಈ ಆ್ಯಂಗಲ್ಲು ಡಿಪೆಂಡ್ ಆಗುತ್ತೆ, ಸ್ವಲ್ಪ ವೇರಿ ಆಗುತ್ತೆ. ಈ ಆ್ಯಂಗಲ್ಲು ಪಾಯಿಂಟ್ ಆ್ಯಂಗಲ್ಲು ನಾವು ಯಾವ ಜಾಬ್ ಮೇಲೆ ನಾವು ಡ್ರಿಲ್ನ ಮಾಡಬೇಕಾಗಿದೆ ಆ ಜಾಬ್ದು ಹಾರ್ಡ್ನೆಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಆ್ಯಂಗಲ್ಲು ಸ್ವಲ್ಪ ವೇರಿ ಆಗುತ್ತೆ. ದಿ ಆ್ಯಂಗಲ್ ವೇರೀಸ್ ಅಕಾರ್ಡಿಂಗ್ ಟು ದಿ ಹಾರ್ಡ್ನೆಸ್ ಆಫ್ ದಿ ಮೆಟೀರಿಯಲ್ ಟು ಬಿ ಡ್ರಿಲ್ಡ್. ಯಾವ ಮೆಟೀರಿಯಲ್ ಮೇಲೆ ನಾವು ಡ್ರಿಲ್ ಮಾಡಬೇಕಾಗಿದೆ ಆ ಮೆಟೀರಿಯಲ್ದು ಹಾರ್ಡ್ನೆಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ಆ್ಯಂಗಲ್ಲು ವೇರಿ ಆಗುತ್ತೆ. ನೆಕ್ಸ್ಟು ಹೆಲಿಕ್ಸ್ ಆ್ಯಂಗಲ್. ನೋಡಿ, 3 ಫಿಗರ್ ಇದೆ. ಹೆಲಿಕ್ಸ್ ಆ್ಯಂಗಲ್ ಸ್ಟ್ರೈಟ್ ಮಧ್ಯದ್ದು ಸೆಂಟ್ರಲ್ ಲೈನ್ ಇದೆಯಲ್ಲ ಅದು, ಅಲ್ಲಿ ಆ ಸೆಂಟ್ರಲ್ ಲೈನ್ಗೂ ಮತ್ತು ಈ ಎಡ್ಜ್ ಹಲವಾರು ಎಡ್ಜ್ಗಳಿಗೆ ಏನು ಡಿಸ್ಟೆನ್ಸ್ ಇದೆ ಅದನ್ನು ನಾವು ಹೆಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಇದು ನೋಡಿ, ಟ್ವಿಸ್ಟ್ ಡ್ರಿಲ್ಸ್ ಆರ್ ಮೇಡ್ ವಿತ್ ಡಿಫ್ರೆಂಟ್ ಹೆಲಿಕ್ಸ್ ಆ್ಯಂಗಲ್. ಈ ಟ್ವಿಸ್ಟ್ ಡ್ರಿಲ್ನ ಡಿಫ್ರೆಂಟ್ ಹೆಲಿಕ್ಸ್ ಆ್ಯಂಗಲಲ್ಲಿ ಮಾಡಿರ್ತಾರೆ. ನೋಡಿ, ಹೆಚ್ಚು ಎನ್ನು ಎಸ್ಸು ಅಂತ 3 ಟೈಪ್ ಇದೆ. ಹೆಚ್ಚು ಎನ್ನು ಎಸ್ ಅಂತ ಹೇಳ್ಬಿಟ್ಟು 3 ಟೈಪ್ ಇದೆ. ಈ ಡಿಫ್ರೆಂಟ್ ಹೆಲಿಕ್ಸ್ ಆ್ಯಂಗಲ್ ಇರುತ್ತವೆ. ದ ಹೆಲಿಕ್ಸ್ ಆ್ಯಂಗಲ್ ಡಿಟರ್ಮೈನ್ಸ್ ದ ರೇಕ್ ಆ್ಯಂಗಲ್ ಅಟ್ ದಿ ಕಟಿಂಗ್ ಎಡ್ಜ್ ಆಫ್ ದಿ ಟ್ವಿಸ್ಟ್ ಡ್ರಿಲ್. ಇದು ರೇಕ್ ಆ್ಯಂಗಲ್ನ ಡಿಟರ್ಮೈನ್ ಮಾಡುತ್ತೆ. ಹೆಲಿಕ್ಸ್ ಆ್ಯಂಗಲ್ಲು ಆ ಕಟಿಂಗ್ ಎಡ್ಜಲ್ಲಿರುವಂಥ ರೇಕ್ ಆ್ಯಂಗಲ್ನ ಡಿಟರ್ಮೈನ್ ಮಾಡುತ್ತೆ. ಆ್ಯಂಡ್ ದ ಹೆಲಿಕ್ಸ್ ಆ್ಯಂಗಲ್ ವೇರಿ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ಬೀಯಿಂಗ್ ಡ್ರಿಲ್. ಇದು ಕೂಡ ನಾವು ಜಾಬು ಹೆಂಗಿರುತ್ತೆ ಅದ್ರ ಮೇಲೆ ಇದು ಕೂಡ ವೇರಿ ಆಗುತ್ತೆ. ಈ ಆ್ಯಂಗಲ್ ಹೆಲಿಕ್ಸ್ ಆ್ಯಂಗಲ್ ಕೂಡ ಸ್ವಲ್ಪ ವೇರಿ ಆಗುತ್ತೆ. ನೋಡಿ, ಹೆಚ್ಚು ಎನ್ನು ಎಸ್ ಆ ಥರ ಇರುತ್ತಲ್ಲ, ಡಿಫ್ರೆಂಟ್ ಹೆಲಿಕ್ಸ್ ಆ್ಯಂಗಲ್ನ ಡಿಫ್ರೆಂಟ್ ಮೆಟೀರಿಯಲ್ಗೆ ಯೂಸ್ ಮಾಡ್ತೀವಿ. ಹಾಗೆ ಅಕಾರ್ಡಿಂಗ್ ಟು ದ ಇಂಡಿಯನ್ ಸ್ಟ್ಯಾಂಡರ್ಡ್ 3 ಟೈಪ್ಸ್ ಆಫ್ ಡ್ರಿಲ್ಸ್ ಆರ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ವೇರಿಯಸ್ ಮೆಟೀರಿಯಲ್. ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 3 ಟೈಪ್ ಆಫ್ ಡ್ರಿಲ್ಗಳನ್ನ ನಾವು ಯೂಸ್ ಮಾಡ್ತೀವಿ ವೇರಿಯಸ್ ಮೆಟೀರಿಯಲ್ಗೆ. ಬೇರೆ ಬೇರೆ ಮೆಟೀರಿಯಲ್ಗಳಿಗೆ ಬೇರೆ ಬೇರೆ ಥರ 3 ಟೈಪ್ ಡ್ರಿಲ್ನ ಯೂಸ್ ಮಾಡ್ತೀವಿ. ಅದು ಎಲ್ಲಿದೆ ನೋಡಿ, ಹೆಚ್ಚು 10 to 13 ಡಿಗ್ರಿ ಇರುತ್ತೆ, ಅದು ಇನ್ನು 18 to 30 ಡಿಗ್ರಿ ಇರುತ್ತೆ, ಇನ್ನೊಂದು 35 to 45 ಡಿಗ್ರಿ ಇರುತ್ತೆ. ಈ 3 ಬರೆದಿರೋದು ಆ್ಯಂಗಲ್ಲು ಅದು ಎಷ್ಟಿರುತ್ತೆ ಅಂತ ಅಲ್ಲಿ ಸಣ್ಣಕ್ಕೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಟೈಪ್ ಎನ್ ಫಾರ್ ನಾರ್ಮಲ್ ಲೋ ಕಾರ್ಬನ್ ಸ್ಟೀಲ್. ನಾರ್ಮಲ್ ಲೋ ಕಾರ್ಬನ್ ಸ್ಟೀಲ್ ನಾವೆಲ್ಲ ಮಾಮೂಲಿ ಯೂಸ್ ಮಾಡ್ತಾ ಇದ್ದೀವಲ್ಲ ಮೆಟೀರಿಯಲು, ಅಂಥದಕ್ಕೆ ಟೈಪ್ ಎನ್ ಯೂಸ್ ಮಾಡ್ತಾರೆ. ಮಧ್ಯದ್ದು ಟೈಪ್ ಎನ್ 18 to 30 ಡಿಗ್ರಿ ಹೆಲಿಕ್ಸ್ ಆ್ಯಂಗಲ್. ಇದು 18 to 30 ಡಿಗ್ರಿ ಹೆಲಿಕ್ಸ್ ಆ್ಯಂಗಲ್ಲು ಯೂಸ್ ಮಾಡ್ತೀವಿ ಜನರಲಾಗಿ. ಈಗ ನಾವೆಲ್ಲ ಯಾವ ಮೆಟೀರಿಯಲ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ, ಜಾಬ್ಗಳೆಲ್ಲ ಮಾಡ್ತಾಯಿದ್ದೀವಲ್ಲ, ಆ ಮೆಟೀರಿಯಲ್ ಮೇಲೆ ಈ ಎನ್ ಹೆಲಿಕ್ಸ್ ಆ್ಯಂಗಲ್ನ ನಾವು ಉಪಯೋಗಿಸಿ ಕೆಲಸ ಮಾಡ್ತೀವಿ ಅಥವಾ ಡ್ರಿಲ್ ಮಾಡ್ತೀವಿ. ಮತ್ತು ಟೈಪ್ ಹೆಚ್ ಫಾರ್ ಹಾರ್ಡ್ ಆ್ಯಂಡ್ ಟೆನಾಷಿಯಸ್ ಮೆಟೀರಿಯಲ್. ಹೆಚ್ಚು ಹಾರ್ಡ್ ಮೆಟೀರಿಯಲ್ ಮೇಲೆ ಅಥವಾ ಆ್ಯಂಡ್ ಟೆನಾಷಿಯಸ್ ಅಂದರೆ ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ಅಂಥ ಮೆಟೀರಿಯಲ್ ಮೇಲೆ ನಾವು ಡ್ರಿಲ್ನ ಮಾಡಬೇಕಾದ್ರೆ ಟೈಪ್ ಹೆಚ್ ಯೂಸ್ ಮಾಡ್ತೀವಿ. ಟೈಪ್ ಹೆಚ್ಚು 10 to
13 ಡಿಗ್ರಿ ಅಲ್ಲಿದೆ ನೋಡಿ. ಆ್ಯಂಡ್ ಟೈಪ್ ಎಸ್ ಫಾರ್ ಸಾಫ್ಟ್ ಆ್ಯಂಡ್ ಟಫ್ ಮೆಟೀರಿಯಲ್. ಟೈಪ್ ಎಸ್ಸು ಸಾಫ್ಟ್ ಆಗಿರೋ ಮೆಟೀರಿಯಲು ಮತ್ತು ಟಫ್ ಆಗಿರೋವಂಥ ಮೆಟೀರಿಯಲು. ಸಾಫ್ಟ್ ಆಗಿರಬೇಕು ಮತ್ತು ಟಫ್ ಆಗಿರೋಂಥ ಮೆಟೀರಿಯಲ್. ಎಕ್ಸಾಂಪಲ್ಲು ಅಲ್ಯೂಮಿನಿಯಮು, ಕಾಪರ್, ಆ ಥರದಕ್ಕೆ ಇದನ್ನು ಆ ಥರ ಮೆಟೀರಿಯಲ್ ಮೇಲೆ ಡ್ರಿಲ್ ಮಾಡಬೇಕಾದ್ರೆ ಈ ಎಸ್ ಟೈಪು ಎಲಿಕ್ಸ್ ಆ್ಯಂಗಲ್ನ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನು ದ ಟೈಪ್ ಆಫ್ ಡ್ರಿಲ್ ಯೂಸ್ಡ್ ಫಾರ್ ಜನರಲ್ ಪರ್ಪಸ್ ಡ್ರಿಲ್ಲಿಂಗ್, ಡ್ರಿಲ್ಲಿಂಗ್ ವರ್ಕ್ಗೆ ಈಸ್ ಟೈಪ್ ಎನ್. ಮತ್ತು ಜನ್ರಲ್ಲಾಗಿ ವರ್ಕ್ಶಾಪಲ್ಲಿ ನಾವು ನಾರ್ಮಲಾಗಿ ಎಲ್ಲ ಥರದ್ದು ಆಲ್ಮೋಸ್ಟ್ ಓದ್ತಗೋಣ ಒಂದು ಡ್ರಿಲ್ ಹಾಕಿ ಜನರಲ್ ಪರ್ಪಸ್ಗೆ ಯಾವ ಎಲಿಕ್ಸ್ ಆ್ಯಂಗಲ್ ಯೂಸ್ ಮಾಡ್ತೀವಪ್ಪ ಅಂದರೆ ಟೈಪ್ ಎನ್, ಮಧ್ಯದ್ದು 18 to 30 ಡಿಗ್ರಿ ಇದೆಯಲ್ಲ ಅದು ಟೈಪ್ ಎನ್ ಎಲಿಕ್ಸ್ ಆ್ಯಂಗಲ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ರೇಕ್ ಆ್ಯಂಗಲ್ ನೋಡಿ. ಸೆಂಟ್ರಲ್ ಲೈನ್ಗೂ ಆ ಕಟಿಂಗ್ ಎಡ್ಜ್ ಸ್ಟಾರ್ಟ್ ಆಗಿದೆಯಲ್ಲ ಫ್ಲೂಟ್ ಮಧ್ಯದಲ್ಲಿ, ಅದಷ್ಟು ಕಟಿಂಗ್ ಎಡ್ಜೇ ನಿಮಗೆ ಉದ್ದಕ್ಕೂ ಕಟಿಂಗ್ ಎಡ್ಜೇ ಬರುತ್ತದೋ. ಹೋಗ್ತಾ ಹೋಗ್ತಾ ಅದನ್ನು ರೇಕ್ ಆ್ಯಂಗಲ್ ಅಂತ ಕರೀತಾರೆ. ರೇಕ್ ಆ್ಯಂಗಲ್ ಇಸ್ ದಿ ಆ್ಯಂಗಲ್ ಆಫ್ ಫ್ಲೂಟ್. ಈ ಫ್ಲೂಟ್ ಅಂತ ಇರ್ತದೆ ಟ್ವಿಸ್ಟ್ ಡ್ರಿಲ್ಲಲ್ಲಿ, ನಾವು ಆವಾಗಲೇ ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಫ್ಲೂಟ್ ಇರ್ತದೆ ಅಂತ. ಆ ಫ್ಲೂಟ್ ಆ್ಯಂಗಲ್ನ ರೇಕ್ ಆ್ಯಂಗಲ್ ಅಂತ ಕರೀತಾರೆ. ನೆಕ್ಸ್ಟು ಕ್ಲಿಯರೆನ್ಸ್ ಆ್ಯಂಗಲ್. ಇದು 8 to 12 ಡಿಗ್ರಿ ಇರುತ್ತೆ. ಇದು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾವಾಗಲೂ ಇದನ್ನು ಕೂಡ ಕೇಳ್ತಾ ಇರ್ತಾನೆ ನೋಡಿ. ಕ್ಲಿಯರೆನ್ಸ್ ಆ್ಯಂಗಲು ಡ್ರಿಲ್ಲು ತುದಿನಲ್ಲಿ ಚೂಪಿಗಿರುತ್ತಲ್ವ, ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೈಟ್ ಇರುತ್ತೆ, ಕೊನೆ ಭಾಗ ಒಂದು ಸ್ವಲ್ಪ ಚೂಪಿರುತ್ತಲ್ಲ, ಆ ಚೂಪಿರುವಂಥ ಆ್ಯಂಗಲ್ಲೇ ಕ್ಲಿಯರೆನ್ಸ್ ಆ್ಯಂಗಲ್ಲು. The clearance angle is meant to prevent the friction of the tool behind the cutting edges. ಈ ಕಟಿಂಗ್ ಎಡ್ಜಸ್ ಮಧ್ಯೆ ಇರುವಂತಹ ಅಲ್ಲಿ ಫ್ರಿಕ್ಷನ್ ಉತ್ಪತ್ತಿ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಕ್ಲಿಯರೆನ್ಸ್ ಆ್ಯಂಗಲ್ ಇರುತ್ತೆ. ಈ ಕ್ಲಿಯರೆನ್ಸ್ ಆ್ಯಂಗಲ್ಲೇ ಇಲ್ಲ ಅಂತಂದರೆ ಸ್ಟ್ರೈಟಾಗಿ ಫ್ಲ್ಯಾಟಾಗಿ ಕೂತ್ಕೊಂಡ್ಬಿಡುತ್ತೆ ಜಾಬ್ ಮೇಲೆ. ಆವಾಗ ಅಲ್ಲಿ ನಿಮಗೆ ಫ್ರಿಕ್ಷನ್ನು ಜಾಸ್ತಿ ಆಗುತ್ತೆ, ಕಟಿಂಗೇ ತೊಗೊಳ್ಳಲ್ಲ. ಫ್ರಿಕ್ಷನ್ ಜಾಸ್ತಿ ಆಗ್ಬಿಟ್ಟು ಕಟಿಂಗೇ ತೊಗೊಳ್ಳಲ್ಲ, ಹೀಟ್ ಆಗುತ್ತೆ, ಡ್ರಿಲ್ ಹೊಡೆದೋಗುತ್ತೆ, ಹೀಟ್ ಓಲೆ ಸರಿಯಾಗಲ್ಲ. ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಇನ್ ದಿ ಪೆನೆಟ್ರೇಷನ್ ಆಫ್ ದಿ ಕಟಿಂಗ್ ಎಡ್ಜ್ ಇನ್ ಟು ದಿ ಮೆಟೀರಿಯಲ್. ಇದು ಇನ್ನೊಂದು ಹೆಲ್ಪ್ ಏನಪ್ಪ ಮಾಡುತ್ತೆ ಅಂತಂದರೆ, ಕಟಿಂಗ್ ಎಡ್ಜು ನಾವು ಪ್ರೆಸ್ ಮಾಡ್ತಾ ಮೆಟೀರಿಯಲ್ ಒಳಗಡೆಗೆ ಹೋಗಬೇಕಲ್ಲ ಡ್ರಿಲ್ಲು, ಅದನ್ನು ಪೆನೆಟ್ರೇಷನ್ ಅಂತ ಕರಿತೀವಿ. ಆ ಪೆನೆಟ್ರೇಟ್ ಮಾಡೋದಕ್ಕೆ ಈ ಆ್ಯಂಗಲ್ಲು ಹೆಲ್ಪ್ ಮಾಡುತ್ತೆ. ಮತ್ತು ಇಫ್ ದ ಕ್ಲಿಯರೆನ್ಸ್ ಆ್ಯಂಗಲ್ ಈಸ್ ಟೂ ಮಚ್, ಮತ್ತು ಕ್ಲಿಯರೆನ್ಸ್ ಆ್ಯಂಗಲ್ಲು ಜಾಸ್ತಿ ಆದರೆ ದ ಕಟಿಂಗ್ ಎಡ್ಜ್ ವಿಲ್ ಬಿ ವೀಕ್. ಈ ಕ್ಲಿಯರೆನ್ಸ್ ಆ್ಯಂಗಲ್ಲು ತುಂಬ ಜಾಸ್ತಿ ಆಗಿಬಿಟ್ರೆ ಚೂಪಾಗಾಗ್ಬಿಟ್ರೆ ಮೊಳೆ ಥರ ಆಗ್ಬಿಡುತ್ತೆ. ಆವಾಗ ಕಟಿಂಗ್ ಎಡ್ಜು ತುಂಬ ವೀಕ್ ಆಗಿಬಿಡುತ್ತೆ. ಡ್ರಿಲ್ದು ಕಟಿಂಗ್ ಎಡ್ಜು ವೀಕ್ ಆಗಿಬಿಡುತ್ತೆ, ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಅಥವಾ ಇಫ್ ಇಟ್ ಈಸ್ ಟೂ ಸ್ಮಾಲ್ ದ ಡ್ರಿಲ್ ವಿಲ್ ನಾಟ್ ಗೆಟ್. ಅಥವಾ ಅದು ಫುಲ್ಲು ತುಂಬ ಕಮ್ಮಿ ಆಗಿಬಿಟ್ರೆ ಆವಾಗ ನಿಮಗೆ ಆಲ್ಮೋಸ್ಟ್ ಫ್ಲ್ಯಾಟ್ ಥರ ಆಗೋಯ್ತದೆ. ಆವಾಗ ಯಾವುದಕ್ಕೆ ಸರ್ಫೇಸ್ಗೆ ಕರೆಕ್ಟಾಗಿ ಈಕ್ವಲಾಗಿ ಆಗಿಬಿಡುತ್ತೆ. ಆವಾಗಲೂ ನಮಗೆ ಡ್ರಿಲ್ಲೇ ಮಾಡೋಕ್ಕಾಗಲ್ಲ, ಡ್ರಿಲ್ಲು ಕಟಿಂಗೇ ತೊಗೊಳ್ಳಲ್ಲ. ಸೊ ಕ್ಲಿಯರೆನ್ಸ್ ಆ್ಯಂಗಲ್ಲು ಟೂ ಮಚ್ ಆದರೆ ಕಟಿಂಗ್ ಎಡ್ಜು ವೀಕ್ ಆಗುತ್ತೆ, ಟೂ ಸ್ಮಾಲ್ ಆದರೆ ಡ್ರಿಲ್ಲೇ ಆಗೋದಿಲ್ಲ. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದನ್ನು ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕ್ವಶನ್ನು ಕೇಳ್ತಾ ಇರ್ತಾನೆ. ನೆಕ್ಸ್ಟು ಚಿಸಲ್ ಎಡ್ಜ್ ಆ್ಯಂಗಲ್. ಅದಕ್ಕೆ ಇನ್ನೊಂದು ಹೆಸರು ವೆಬ್ ಆ್ಯಂಗಲ್. ಚಿಸಲ್ ಎಡ್ಜ್ ಆ್ಯಂಗಲ್ ಅಥವಾ ವೆಬ್ ಆ್ಯಂಗಲ್ ಅಂತ ಕರೀತಾರೆ. ಅದ್ಯಾವುದು ಅಂತ ನೋಡೋಣ. ಇದು ಡ್ರಿಲ್ದು ಕೆಳಗಡೆ ಭಾಗ ಡೈರೆಕ್ಟಾಗಿ ತೋರಿಸಿರೋದು. ಡ್ರಿಲ್ದು ಕೆಳಗಡೆ ಭಾಗ ಕೆಳಗಡೆಯಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂತ. ಮಧ್ಯದಲ್ಲೊಂದು ಗೆರೆ ಇರ್ತದೆ, ಮತ್ತು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಸ್ಲೋಪ್ ಥರ ಮೇಲಕ್ಕೆ ಹೋಗಿರ್ತದೆ. ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಸ್ಲೋಪಲ್ಲಿ ಮೇಲಕ್ಕೆ ಹೋಗಿರುತ್ತೆ. ಇದನ್ನು ಚಿಸಲ್ ಎಡ್ಜ್ ಆ್ಯಂಗಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಆ ಸೆಂಟ್ರಲ್ ಲೈನ್ಗೆ ಆ ಮಧ್ಯದಲ್ಲಿರೋ ಲೈನ್ ಇದೆಯಲ್ಲ, ಆ ಲೈನು ಕರೆಕ್ಟಾಗಿ ಒಂದು ಆ್ಯಂಗಲ್ಗೆ ಬಂದಿದೆ, 55 ಡಿಗ್ರಿ ಇದೆ ನೋಡಿ. ಅದನ್ನು ಚಿಸಲ್ ಎಡ್ಜ್ ಆ್ಯಂಗಲ್ ಅಂತಲೂ ಕರೀತಾರೆ, ಅಥವಾ ವೆಬ್ ಆ್ಯಂಗಲ್ ಅಂತಲೂ ಕರೀತಾರೆ. ಆ ಚಿಸಲ್ ಎಡ್ಜ್ ಅಂತಿದೆಯಲ್ಲ ಅದಕ್ಕೆ ವೆಬ್ ಅಂತಲೂ ಕರೀತಾರೆ, ಚಿಸಲ್ ಎಡ್ಜ್ ಅಂತಲೂ ಕರೀತಾರೆ. ಅದರದ್ದು ಆ್ಯಂಗಲು
ಸೆಂಟ್ರಲ್ ಲೈನ್ಗೂ ಅದಕ್ಕೂ. ದಿಸ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಚಿಸಲ್ ಎಡ್ಜ್ ಆ್ಯಂಡ್ ದಿ ಕಟಿಂಗ್ ಲಿಪ್. ಇದು ಕಟಿಂಗ್ ಲಿಪ್ಪು ಮತ್ತು ಚಿಸಲ್ ಎಡ್ಜ್ಗೂ ಇರೋವಂಥ ಆ್ಯಂಗಲ್ನ ಈ ಚಿಸಲ್ ಎಡ್ಜ್ ಆ್ಯಂಗಲ್ ಅಂತ ಕರೀತಾರೆ. ದಿಸ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಚಿಸಲ್ ಎಡ್ಜ್ ಆ್ಯಂಡ್ ದಿ ಕಟಿಂಗ್ ಲಿಪ್. ಕಟಿಂಗ್ ಲಿಪ್ಪು ಮತ್ತು ಚಿಸಲ್ ಎಡ್ಜ್ಗೆ ಮಧ್ಯದಲ್ಲಿರುವಂಥ ಆ್ಯಂಗಲ್ನ ನಾವು ಈ ಚಿಸಲ್ ಎಡ್ಜ್ ಆ್ಯಂಗಲ್ ಅಥವಾ ವೆಬ್ ಆ್ಯಂಗಲ್ ಅಂತ ಕರಿತೀವಿ. ಇನ್ನು ಟ್ವಿಸ್ಟ್ ಡ್ರಿಲ್ ಆರ್ ಡೆಸಿಗ್ನೇಟೆಡ್ ಬೈ ದಿ ಡಯಾಮೀಟರ್ ಟೂಲ್ ಟೈಪ್ ಮೆಟೀರಿಯಲ್. ಮತ್ತು ಈ ಟ್ವಿಸ್ಟ್ ಡ್ರಿಲ್ನ ನಾವು ಯಾವ ಥರ ಡೆಸಿಗ್ನೇಟ್ ಮಾಡ್ತೀವಪ್ಪ ಅಂದರೆ ಅದರದ್ದು ಡಯಾಮೀಟ್ರ್ ಹೇಳಬೇಕು, ಟೈಪ್ ಹೇಳಬೇಕು. ಟೈಪ್ ಅಂದರೆ ಎಲಿಕ್ಸ್ ಆ್ಯಂಗಲ್ ಹೇಳೋದಿಲ್ಲ, ಎಚ್ ಎನ್ ಎಸ್ ಅದನ್ನು ಹೇಳಬೇಕು. ಮತ್ತು ಮೆಟೀರಿಯಲು ಹೈ ಸ್ಪೀಡ್ ಸ್ಟೀಲಾ, ಹೈ ಕಾರ್ಬನ್ ಸ್ಟೀಲಾ, ಆ ಥರ HCS HSS ಈ ಥರ ನಾವು ಹೇಳ್ಬೇಕಾಗುತ್ತೆ. ಅದೇನು ನೋಡಿ ಎಕ್ಸಾಂಪಲ್ ಯಾವ ಥರ ಹೇಳ್ಬೇಕಪ್ಪ ಅಂದರೆ ಎ ಟ್ವಿಸ್ಟ್ ಡ್ರಿಲ್ ಆಫ್ 9.5 mm ಡಯಾಮೀಟರ್ ಆಫ್ ಟೂಲ್ ಟೈಪ್ H ಫಾರ್ ರೈಟ್ ಹ್ಯಾಂಡ್ ಕಟಿಂಗ್ ಆ್ಯಂಡ್ ಮೇಡ್ ಫ್ರಮ್ HSS ಈಸ್ ಡೆಸಿಗ್ನೇಟೆಡ್ ಆ್ಯಸ್. ನಮಗೆ 9.5 mm ಡಯಾಮೀಟ್ರು ಇರುವಂಥ ಟೈಪ್ H ಕಟಿಂಗ್ ಟೂಲು ಅದು ಡ್ರಿಲ್ಲು ಬೇಕಾಗುತ್ತೆ. ಮೆಟೀರಿಯಲ್ಲು HSS ಬೇಕಾಗುತ್ತೆ. HSS ಅಂತಂದರೆ ಹೈ ಸ್ಪೀಡ್ ಸ್ಟೀಲ್. ಇದನ್ನು ನಾವು ಹೇಗೆ ಡೆಸಿಗ್ನೇಟ್ ಮಾಡೋದು, ಇದನ್ನು ನಾವು ಹೇಗಪ್ಪ ಹೇಳೋದು ಅಂತಂದರೆ ಟ್ವಿಸ್ಟ್ ಡ್ರಿಲ್ 9.50-H-IS 5101-HS HSS ಇದಿಷ್ಟು ಹೇಳ್ಬೇಕಾಗತ್ತೆ. ಇದಿಷ್ಟು ಹೇಳಿದ್ರೆ ನಾವು ಆವಾಗ ಡ್ರಿಲ್ನ ನಾವು ಡೆಸಿಗ್ನೇಟ್ ಮಾಡ್ದಂಗೆ. ನೆಕ್ಸ್ಟು ರೆಕಮೆಂಡೆಡ್ ಡ್ರಿಲ್ಸ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್. ಮತ್ತು ಇಲ್ಲಿ ಕೆಲವು ರೆಕಮೆಂಡ್ ಮಾಡಿ ಒಂದು ಟೇಬಲ್ ಕೊಟ್ಟಿದ್ದಾನೆ. ಡಿಫ್ರೆಂಟ್ ಮೆಟೀರಿಯಲ್ಗೆ, ಬೇರೆ ಬೇರೆ ಮೆಟೀರಿಯಲ್ಗೆ ಯಾವ್ಯಾವ ಥರ ಡ್ರಿಲ್ ಇರಬೇಕು ಅಂತ, ಅಂದರೆ ಯಾವ್ಯಾವ ಥರ ಆ್ಯಂಗಲ್ ಇರುವಂಥ ಡ್ರಿಲ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಅದನ್ನು ನೋಡಿ. ಮೆಟೀರಿಯಲ್ ಟು ಬಿ ಡ್ರಿಲ್ಡ್: ಸ್ಟೀಲು, ಕ್ಯಾಸ್ಟ್ ಸ್ಟೀಲು, ಗ್ರೇ ಕ್ಯಾಸ್ಟ್ ಐರನ್ನು, ಮೆಲೇಬಲ್ ಕ್ಯಾಸ್ಟ್ ಐರನ್ನು. ಅದಕ್ಕೆಲ್ಲ ಪಾಯಿಂಟ್ ಆ್ಯಂಗಲ್ಲು ಇಲ್ಲಿದೆ, ಬುಕ್ಕಲ್ಲಿದೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ. ಮತ್ತು ಎಲಿಕ್ಸ್ ಆ್ಯಂಗಲ್ಲು 22 ಡಿಗ್ರಿ ಡಯಾಮೀಟ್ರ್ ಆದರೆ ಎಷ್ಟಿರಬೇಕು, 25 mm ಡಯಾಮೀಟ್ರ್ ಆದರೆ ಎಷ್ಟಿರಬೇಕು, ಮತ್ತು 30 mm ಡಯಾಮೀಟ್ರ್ ಆದರೆ ಎಷ್ಟಿರಬೇಕು, ಇದಿಷ್ಟನ್ನು ನೋಡಿಕೊಂಡು ನಾವು ಅಲ್ಲಿ ಇದನ್ನು ಟೂಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಫ್ರೆಂಟ್ ಇದೆ. ಬ್ರಾಸ್ಗಿದೆ, ಸ್ಟೀಲ್ ಆ್ಯಂಡ್ ಕ್ಯಾಸ್ಟ್ ಸ್ಟೀಲ್ಗಿದೆ, ಸ್ಟೈನ್ಲೆಸ್ ಸ್ಟೀಲ್ಗಿದೆ, ಎಲ್ಲವೂ ಇದೆ. ಇಲ್ಲಿ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ನೀಟಾಗಿ ಕಾಣುತ್ತೆ. ಈ ಟೇಬಲ್ ಬುಕ್ಕಲ್ಲಿದೆ ನೋಡಿ. ಹಾಗೆ ಇಲ್ಲಿ ಅದೇ ಕಂಟಿನ್ಯೂಷನ್ನು ಇಲ್ಲಿ ಸ್ವಲ್ಪ ನೀಟಾಗಿ ಕಾಣುತ್ತೆ. ಇದಿಷ್ಟು ಇಲ್ಲಿ ವ್ಯತ್ಯಾಸ ಇದೆ ನೋಡಿ. ಪಾಯಿಂಟ್ ಆ್ಯಂಗಲ್ಲು ವ್ಯತ್ಯಾಸ ಇದೆ, ಇಲ್ಲಿ ಪಾಯಿಂಟ್ ಆ್ಯಂಗಲ್ಲು ವ್ಯತ್ಯಾಸ ಇದೆ. ಇದು ಕಾಪರ್ ಡ್ರಿಲ್ ಮಾಡೋದಕ್ಕೆ. ಸಾಫ್ಟ್ ಮೆಟೀರಿಯಲ್ ಇದ್ದರೆ ಆ್ಯಂಗಲ್ಲು ಜಾಸ್ತಿ ಆದರೂ ಪರವಾಗಿಲ್ಲ. ಪುನಃ ಅದೇ ಕಂಟಿನ್ಯೂಷನ್ನು. ಇಲ್ಲಿ ಮೌಲ್ಡೆಡ್ ಪ್ಲಾಸ್ಟಿಕ್ಗೆ ಬರೀ 80 ಡಿಗ್ರಿ ಇದೆ ಪಾಯಿಂಟ್ ಆ್ಯಂಗಲ್ಲು, ಚೂಪು ಜಾಸ್ತಿ ಆಗುತ್ತೆ. ಜಿಂಕ್ ಅಲಾಯ್ಸ್ ಅದಕ್ಕೆ 180 ಡಿಗ್ರಿ ಇದೆ ಪಾಯಿಂಟ್ ಆ್ಯಂಗಲ್. ಇದೆಲ್ಲ ಮತ್ತು ಇದು ಹೆಲಿಕ್ಸ್ ಆ್ಯಂಗಲ್ಲು. ಡಯಾಮೀಟ್ರ್ 3.5ಗೆ ಅದು 3.5 to 5ಗೆ ಇದಿಷ್ಟು ಇರಬೇಕು, 30 ಡಿಗ್ರಿ ಇರಬೇಕು, 12 ಡಿಗ್ರಿ ಇರಬೇಕು, ಈ ಥರ ಎಲ್ಲ ಇರುತ್ತೆ. ಮತ್ತು ಈ ಆ್ಯಂಗಲ್ಗಳು ಆಯಿತು, ಡ್ರಿಲ್ಲು ಆಯಿತು, ಮತ್ತು ಡ್ರಿಲ್ಲಿಂಗ್ ಮಿಷಿನೆಲ್ಲ ಆಯಿತು. ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ನಾವು ಡ್ರಿಲ್ಲು ಒಂದು ಸ್ಪೀಡಲ್ಲಿ ತಿರುಗುತ್ತೆ. ಸುಮ್ಮನೆ ನಾವು ಆನ್ ಮಾಡಿಬಿಟ್ರೆ ಡ್ರಿಲ್ಲಿಂಗ್ ಆಗೋದಿಲ್ಲ. ಅದಕ್ಕೆ ನಾವು ಆ ಡ್ರಿಲ್ನ ಕೆಳಗಡೆಗೆ ಒತ್ತಿ ಹಿಡಿತೀವಿ, ಅಂದರೆ ಕೆಳಗಡೆಗೆ ತೊಗೊಂಡೋಗ್ತೀವಿ. ಡ್ರಿಲ್ ಮೆಟೀರಿಯಲ್ ಹತ್ರಕ್ಕೆ ಒತ್ತಿ ಹಿಡ್ಕೊಂಡು ಅದನ್ನು ಪೆನೆಟ್ರೇಟ್ ಮಾಡ್ತೀವಿ ಅಲ್ವಾ. ಮತ್ತು ಡ್ರಿಲ್ಲು ತಿರುಗ್ತಾನೂ ಇರ್ತದೆ, ಮತ್ತು ನಾವು ಅದನ್ನು ಕೆಳಕ್ಕೆ ಅಮುಕಬೇಕಾಗುತ್ತೆ, ಕೆಳಕ್ಕೆ ತಳ್ಳಬೇಕಾಗುತ್ತೆ. ಈ ಕಟಿಂಗ್ ಸ್ಪೀಡ್ ಅಂತಂದರೆ ಏನಪ್ಪ ಅಂತಂದರೆ ಮಿಷಿನ್ನು ತಿರುಗ್ತಾ ಇರ್ತದಲ್ಲ, ಮಿಷಿನ್ ತಿರುಗ್ತಾ ಇರೋದ್ರ ಜೊತೆಗೆ ಪ್ಲಸ್ ನಾವು ಕೆಳಗಡೆಗೆ ಅಮುಕ್ತಾ ಇರ್ತೀವಿ. ಇದನ್ನು ಒಂದು ಪರ್ಟಿಕ್ಯುಲರ್ ಸ್ಪೀಡಲ್ಲೇ ಇರಬೇಕು, ಮತ್ತು ನಾವು ಅಮ್ಕೋದು ಕೂಡ ಒಂದು ಲೆವೆಲಲ್ಲೇ ಇರಬೇಕು. ಎರಡೂ ಜಾಸ್ತಿ ಆದರೆ ನಮಗೆ ಫಾಲ್ಟ್ ಆಗುತ್ತೆ. ಫಾರ್ ಎ ಡ್ರಿಲ್ ಟು ಗಿವ್ ಎ ಸ್ಯಾಟಿಸ್ಫ್ಯಾಕ್ಟ್ರಿ ಪರ್ಫಾರ್ಮೆನ್ಸ್, ಡ್ರಿಲ್ಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದರೆ ಇಟ್ ಮಸ್ಟ್ ಆಪ್ರೇಟ್ ಅಟ್ ದಿ ಕರೆಕ್ಟ್ ಕಟಿಂಗ್ ಸ್ಪೀಡ್ ಆ್ಯಂಡ್ ಫೀಡ್. ಇದು ನೀವು
ಕರೆಕ್ಟ್ ಕಟಿಂಗ್ ಸ್ಪೀಡು ಮತ್ತು ಫೀಡು ಕೊಡಬೇಕಾಗುತ್ತೆ. ಕರೆಕ್ಟ್ ಕಟಿಂಗ್ ಸ್ಪೀಡಲ್ಲಿ ಮತ್ತು ಕರೆಕ್ಟ್ ಫೀಡಲ್ಲಿ ನಾವು ಡ್ರಿಲ್ ಮಾಡಿದ್ರೆ ಪರ್ಫಾರ್ಮೆನ್ಸು ಸಖತ್ತಾಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಟರಿ ಇರುತ್ತೆ. Cutting speed is the speed at which the cutting edge passes over the material while cutting and is expressed in meters per minute. ಕಟಿಂಗ್ ಸ್ಪೀಡ್ ಏನಪ್ಪ ಅಂತಂದರೆ, ನೀವು ಕಟಿಂಗ್ ಸ್ಪೀಡ್ ಅಂದರೆ ತಿರುಗುತ್ತಲ್ವಾ, ಕಟಿಂಗ್ ಸ್ಪೀಡ್ ಈಸ್ ದಿ ಸ್ಪೀಡ್ ಅಟ್ ವಿಚ್ ದಿ ಕಟಿಂಗ್ ಎಡ್ಜಸ್ ಪಾಸಸ್ ಓವರ್ ದಿ ಮೆಟೀರಿಯಲ್ ವೈಲ್ ಕಟಿಂಗ್ ಆಗುವಾಗ ಕಟಿಂಗ್ ಎಡ್ಜು ಮೆಟೀರಿಯಲ್ ಮೇಲೆ ಒಂದು ರೌಂಡ್ ತಿರುಗುತ್ತಲ್ಲ, ಮೆಟೀರಿಯಲ್ ಮೇಲೆ ತಿರುಗ್ತಾನೆ ಇರ್ತದಲ್ಲ, ಅದರಲ್ಲಿ ಕರೆಕ್ಟಾಗಿ ಒಂದು ರೌಂಡ್ ಕರೆಕ್ಟಾಗಿ ಸುತ್ತುತ್ತಲ್ಲ, ಅದು ಎಷ್ಟಿರುತ್ತೆ ಅಂತ ಅದನ್ನು ಕಟಿಂಗ್ ಸ್ಪೀಡ್ ಅಂತ ಕರೀತಾರೆ. ಮತ್ತು ಅದನ್ನು ನಾವು ಮೀಟರ್ಸ್ ಪರ್ ಮಿನಿಟಲ್ಲಿ ಹೇಳ್ತೀವಿ. ಅದನ್ನು ನಾವು ಮೀಟರ್ಸ್ ಪರ್ ಮಿನಿಟಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಲು, ಡ್ರಿಲ್ನ ನಾವು ಟಚ್ ಮಾಡ್ತೀವಿ ಅಂತ ಇಟ್ಕೋ, ಟಚ್ ಮಾಡಿ ನಾವು ಕೈಯಲ್ಲಿ ಒಂದು ಸಲ ಅದನ್ನು ಸ್ವಿಚ್ ಆನ್ ಮಾಡ್ತಾನ ಟಕ್ಕಂತ ತಿರುಗುತ್ತಲ್ಲ, ಆ ಒಂದು ರೌಂಡು ತಿರುಗೋಕ್ಕೆ ಎಕ್ಸಾಕ್ಟಾಗಿ ಒಂದು ರೌಂಡು ಅಂದರೆ ಆ ಒಂದು ರೌಂಡ್ ತಿರುಗಿದಾಗ ಏನಾಗುತ್ತೆ, ಆ ಕಟಿಂಗ್ ಎಡ್ಜು ಕರೆಕ್ಟಾಗಿ ಮೆಟೀರಿಯಲ್ ಮೇಲೆ ಪಾಸಾಗಿರುತ್ತೆ. ಕರೆಕ್ಟಾಗಿ ಒಂದು ರೌಂಡು ಮೆಟೀರಿಯಲಲ್ಲಿ ಪಾಸಾಗಿರುತ್ತೆ, ಎಕ್ಸಾಕ್ಟಾಗಿ ಒಂದು ರೌಂಡು. ಅದನ್ನು ಕಟಿಂಗ್ ಸ್ಪೀಡ್ ಅಂತ ಕರೀತಾರೆ. ಅದನ್ನು ಮೀಟರ್ಸ್ ಪರ್ ಮಿನಿಟಲ್ಲಿ ಹೇಳ್ತೀವಿ. ಈಗ ಕಟಿಂಗ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ, ಇದು 5 ಕಿಲೋಮೀಟ್ರು, ಅಥವಾ ಇದು ಎಷ್ಟು ಉದ್ದ ಇದೆ ಅಂದರೆ 10 ಮೀಟ್ರು, ಅಥವಾ ಇದು ಎಷ್ಟು ಉದ್ದ ಇದೆ 100 ಮಿಲಿಮೀಟರು ಅಂತ ಎಲ್ಲ ಹೇಳ್ತೀವಲ್ವ, ಅದೇ ಥರ ಇದನ್ನು ಮೀಟರ್ಸ್ ಪರ್ ಮಿನಿಟಲ್ಲಿ ಹೇಳ್ತೀವಿ. ಮತ್ತು ಕಟಿಂಗ್ ಸ್ಪೀಡ್ ಈಸ್ ಆಲ್ಸೋ ಸಮ್ಟೈಮ್ಸ್ ಸ್ಟೇಟೆಡ್ ಆ್ಯಸ್ ಸರ್ಫೇಸ್ ಸ್ಪೀಡ್ ಅಥವಾ ಪೆರಿಫೆರಲ್ ಸ್ಪೀಡ್. ಇದನ್ನು ಸರ್ಫೇಸ್ ಸ್ಪೀಡ್ ಅಂತಲೂ ಕರೀತಾರೆ, ಪೆರಿಫೆರಲ್ ಸ್ಪೀಡ್ ಅಂತಲೂ ಕರೀತಾರೆ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದೊಂದು ಸಲ ಉಲ್ಟಾ ಕೇಳ್ಬಿಡ್ತಾನೆ, ಸರ್ಫೇಸ್ ಸ್ಪೀಡ್ ಮತ್ತು ಪೆರಿಫೆರಲ್ ಸ್ಪೀಡು ಅಂದರೆ ಏನು ಅಂತಲೂ. And the selection of the recommended cutting speed for drilling depends on the material to be drilled and the tool material. ಮತ್ತು ಇದರಲ್ಲಿ ನಾವು ಕಟಿಂಗ್ ಸ್ಪೀಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ಅಂದರೆ ಇಂತಿಷ್ಟೇ ಕಟಿಂಗ್ ಸ್ಪೀಡ್ ಇರಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ಥರ ಸೆಲೆಕ್ಟ್ ಮಾಡ್ಕೋತೀವಪ್ಪ ಅಂದರೆ, ಅಕಾರ್ಡಿಂಗ್ ಟು ದಿ ಮೆಟೀರಿಯಲ್. ಯಾವ ಜಾಬ್ ಮೇಲೆ ನಾವು ಡ್ರಿಲ್ ಮಾಡಬೇಕಾಗಿದೆ ಆ ಜಾಬ್ದು ಮೆಟೀರಿಯಲ್, ಯಾವ ಮೆಟೀರಿಯಲ್ ಮೇಲೆ ಮಾಡ್ತಾಯಿದ್ದೀವಿ, ಅದು ಕಾಪರ, ಅದು ಸ್ಟೀಲ, ಕ್ಯಾಸ್ಟ್ ಐರನ್ನ, ಪ್ಲಾಸ್ಟಿಕ, ಈ ಥರ ಯಾವ ಮೆಟೀರಿಯಲ್ ಮೇಲೆ ಮಾಡ್ತಾಯಿದ್ದೀವಿ, ಮತ್ತು ನಾವು ಡ್ರಿಲ್ನ ಉಪಯೋಗಿಸ್ತಿದ್ದೀವಲ್ಲ, ಕಟಿಂಗ್ ಟೂಲ್, ಅದನ್ನು ಡ್ರಿಲ್ ಅಂತ ಕರಿತೀವಲ್ಲ, ಕಟಿಂಗ್ ಟೂಲ್ ಅಂತ ಕರಿತೀವಲ್ಲ, ಆ ಕಟಿಂಗ್ ಟೂಲು ಯಾವ ಮೆಟೀರಿಯಲ್ದು ಅನ್ನೋದ್ರ ಮೇಲೆ ಕಟಿಂಗ್ ಸ್ಪೀಡನ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಇನ್ನು ಟೂಲ್ ಮ್ಯಾನುಫ್ಯಾಕ್ಚರರ್ಸ್ ಯೂಶಲಿ ಪ್ರೊವೈಡ್ ಎ ಟೇಬಲ್ ಆಫ್ ಕಟಿಂಗ್ ಸ್ಪೀಡ್ಸ್ ರಿಕ್ವೈರ್ಡ್ ಫಾರ್ ಡಿಫರೆಂಟ್ ಮೆಟೀರಿಯಲ್. ಈ ಟೂಲ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾರಪ್ಪ ಅಂದರೆ, ಒಂದು ಟೇಬಲ್ ಕೊಟ್ಬಿಟ್ಟಿರ್ತಾರೆ, ಒಂದು ಕಾಲಮ್ಮು. ಆ ಟೇಬಲಲ್ಲಿ ಕಟಿಂಗ್ ಸ್ಪೀಡ್ ಯಾವ್ಯಾವ ಮೆಟೀರಿಯಲ್ಗೆ ಯಾವ್ಯಾವ ಥರ ಸ್ಪೀಡ್ ಬೇಕು ಅನ್ನೋದನ್ನು ಮ್ಯಾನುಫ್ಯಾಕ್ಚರರೇ ಕೊಟ್ಬಿಡ್ತಾರೆ, ಮಿಷಿನ್ ಮ್ಯಾನುಫ್ಯಾಕ್ಚರರೇ ಕೊಟ್ಬಿಟ್ಟಿರ್ತಾರೆ. ನೀವು ನೋಡಿ, ಮೆಟೀರಿಯಲ್ ಬೀಯಿಂಗ್ ಡ್ರಿಲ್ಡ್ ಫಾರ್ ಎಚ್ ಎಸ್ ಎಸ್ ಮೆಟೀರಿಯಲ್, ಯಾವುದೋ ಡ್ರಿಲ್, ಹೈ ಸ್ಪೀಡ್ ಸ್ಟೀಲು ಇರ್ತದೆ ಮತ್ತು ಹೈ ಕಾರ್ಬನ್ ಸ್ಟೀಲು ಇದೆಯಲ್ಲ, ಅದರಲ್ಲಿ ಹೈ ಸ್ಪೀಡ್ ಸ್ಟೀಲ್ ಇದೆ HSS. ಅದರಲ್ಲಿ ಅಲ್ಯೂಮಿನಿಯಂ, ಬ್ರಾಸ್ಗೆ ಮತ್ತು ಬ್ರಾನ್ಸು, ಕ್ಯಾಸ್ಟ್ ಐರನ್ನು, ಕಾಪರು, ಈ ಥರ ಡಿಫ್ರೆಂಟ್ ಮೆಟೀರಿಯಲ್ಗೆ ಕಟಿಂಗ್ ಸ್ಪೀಡ್ ಎಷ್ಟಿರಬೇಕು ಅಂತ 70 to 100 ಮೀಟರ್ಸ್ ಪರ್ ಮಿನಿಟ್, 20 to 35 ಮೀಟರ್ಸ್ ಪರ್ ಮಿನಿಟ್. ಅದೇನು ಅಂದರೆ, ಒಂದು ನಿಮಿಷಕ್ಕೆ ಅಷ್ಟು ದೂರ ಹೋದಂಗೆ, ಅಂದರೆ ಒಂದು ರೌಂಡ್ ತಿರುಗಿದ್ರೆ ಅದನ್ನು ಎಳ್ಕೊಂಡು ಉದ್ದಕ್ಕೆ ಲೆಕ್ಕ ಹಾಕಿದ್ರೆ ಅಷ್ಟು ದೂರ ಹೋಗಿರುತ್ತೆ ಅಂತ ಅದರ ಅರ್ಥ. ಮತ್ತು ಈ ಕಟಿಂಗ್ ಸ್ಪೀಡನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಆ ಕಟಿಂಗ್ ಸ್ಪೀಡನ್ನ ನಾವು ಅದೇ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲದಕ್ಕೂ ಕಟಿಂಗ್ ಸ್ಪೀಡನ್ನ ಇಟ್ಕೋಬೇಕಾಗುತ್ತೆ. ನೋಡಿ, ಕಟಿಂಗ್ ಸ್ಪೀಡ್ ಅದನ್ನು V ಅಂತ ಕರಿತೀವಿ, =πdn / 1000 ಮೀಟರ್ಸ್ ಪರ್ ಮಿನಿಟ್. ಇದು ಫಾರ್ಮುಲಾ, ಇದು ನಿಮ್ಮ ತಲೆ ಒಳಗಡೆ ಇರಬೇಕಾಗುತ್ತೆ. ಇದನ್ನು ಕೇಳ್ತಾ ಇರ್ತಾನೆ, ಯಾವುದು ಫಾರ್ಮುಲಾ ಅಂತ. ಕಟಿಂಗ್ ಸ್ಪೀಡ್ ಅಂದರೆ V πdn, ಪೈ ಇಂಟು ಅದು ಮಧ್ಯದಲ್ಲಿರೋದು, π ಇಂಟು D ಇಂಟು N / 1000 ಮೀಟರ್ಸ್ ಪರ್ ಮಿನಿಟ್. N ಅಂತಂದರೆ ಆರ್ ಪಿ ಎಮ್ ಆಫ್ ದಿ ಮೆಷಿನ್, ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಅದು RPM ಅಂತಂದರೆ ರೆವಲ್ಯೂಷನ್ ಪರ್ ಮಿನಿಟ್, ಅಂದರೆ ಮೆಷಿನ್ನು ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ, ಮೆಷಿನ್ನು
ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಅದನ್ನು ಲೆಕ್ಕ, ಅದನ್ನು ಉಪಯೋಗಿಸ್ಕೊಂಡು ಈ ಕಟಿಂಗ್ ಸ್ಪೀಡನ್ನ ನಾವು ಕಂಡುಹಿಡಬೇಕು. ಆ್ಯಂಡ್ ವಿ ಅಂತಂದರೆ ಕಟಿಂಗ್ ಸ್ಪೀಡ್ ಇನ್ ಮೀಟರ್ಸ್ ಪರ್ ಮಿನಿಟ್, ಅದು ವಿ, ಅದನ್ನು ಕಟಿಂಗ್ ಸ್ಪೀಡನ್ನ ವಿ ಅಂತ ಕರಿತೀವಿ. ಹಾಗೆ ಡಿ ಅಂದರೆ ಡಯಾಮೀಟರ್ ಆಫ್ ದ ಡ್ರಿಲ್ ಇನ್ MM, ಮತ್ತು ಡಯಾಮೀಟರ್ ಆಫ್ ದ ಡ್ರಿಲ್ಲು ಎಷ್ಟು ಡಯಾಮೀಟ್ರದು, 3 mm, 4 mm, 10 mm, 12 mm, 15 mm, ಅದ್ರ ಮೇಲೆ ಅದು ಡಯಾಮೀಟ್ರ್ ಎಷ್ಟು ಅಂತ ಅದನ್ನು ನಾವು ಅಲ್ಲಿ ಲೆಕ್ಕ ಹಾಕೋಬೇಕಾಗುತ್ತೆ. ಆ್ಯಂಡ್ ಪೈ ಎಲ್ರಿಗೂ ಗೊತ್ತು, ಪೈ ವ್ಯಾಲ್ಯೂ 3.14 ಇದು. ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ ಸ್ಪೀಡ್ RPM, ಅದರಲ್ಲಿ ನಾವು ಈ ಮಿಷಿನ್ ಸ್ಪೀಡ್ನು ಇದೇ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ಮಿಷಿನ್ ಸ್ಪೀಡನ್ನು ನಾವು ಕಂಡುಹಿಡಿಬೋದು RPMನ. ಅದಕ್ಕೆ ನೋಡಿ ಈ ಫಾರ್ಮುಲಾನ ಉಲ್ಟಾ ಹಾಕೋಬೇಕಾಗುತ್ತೆ. ಎಲ್ಲವೂ ಅಲ್ಲಿರೋದೇ, ವಿ ಇದೆ, 1000 ಇದೆ, ಡಿ ಇದೆ, ಪೈ ಇದೆ, ಎನ್ ಇದೆ. ಎನ್ನ ನಾವು ಕಂಡುಹಿಡಬೇಕು. ಯಾವುದನ್ನು ಕಂಡುಹಿಡಬೇಕು ಅದು ಲೆಫ್ಟ್ ಸೈಡ್ಗೆ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ರೈಟ್ ಸೈಡಲ್ಲಿರುತ್ತೆ. ಇಲ್ಲಿ ನೋಡಿ ಕಟಿಂಗ್ ಸ್ಪೀಡ್ ಕಂಡುಹಿಡಬೇಕು, ಅದು ಲೆಫ್ಟ್ ಸೈಡಲ್ಲಿದೆ, ಇನ್ನು ಮಿಕ್ಕಿದೆಲ್ಲ ರೈಟ್ ಸೈಡಲ್ಲಿದೆ. ಇಲ್ಲಿ RPM ಕಂಡುಹಿಡಬೇಕು, ಎನ್ ಅಂದರೆ ಇಲ್ಲಿ ಇರೋ ಎನ್ನನ್ನು ನಾವು ಕಂಡುಹಿಡಬೇಕು. ಅದಕ್ಕೆ ಎನ್ನು ಲೆಫ್ಟ್ ಸೈಡಲ್ಲಿದೆ, ಮಿಕ್ಕಿದೆಲ್ಲ ರೈಟ್ ಸೈಡಲ್ಲಿ ಇದೆ. ಒಂದು ಎಕ್ಸಾಂಪಲ್ ನೋಡೋಣ. ಕ್ಯಾಲ್ಕುಲೇಟ್ ದಿ RPM ಫಾರ್ ಎ ಹೈ ಸ್ಪೀಡ್ ಸ್ಟೀಲ್ ಡಯಾಮೀಟರ್ 24 to cut mild steel. The cutting speed for mild steel is taken as 30 meters per minute from the table. ಟೇಬಲಲ್ಲಿ ಕೊಟ್ಟಿರೋ ಪ್ರಕಾರ ಕಟಿಂಗ್ ಸ್ಪೀಡು 30 meters per minute ಇದೆ. 24 mm ಡ್ರಿಲ್ಲನ್ನು ನಾವು ಕಟ್ ಮಾಡಬೇಕು. 24 mm ಡ್ರಿಲ್ಲನ್ನು ನಾವು ಕಟ್ ಮಾಡಬೇಕು. ಇದಕ್ಕೆ ಆಲ್ಮೋಸ್ಟ್ RPM ಎಷ್ಟಿರಬೇಕು, ಮಿಷಿನ್ನು ಯಾವ ಸ್ಪೀಡಲ್ಲಿ ತಿರುಗಬೇಕು, ಮಿಷಿನ್ದು ಸ್ಪೀಡು ಎಷ್ಟಿರಬೇಕು ಅನ್ನೋದನ್ನು ಲೆಕ್ಕ ಹಾಕೋದು. ಫಸ್ಟು ಫಾರ್ಮುಲಾ RPM ಲೆಕ್ಕ ಹಾಕೋದಕ್ಕೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ RPM ಅಂದರೆ, ಈ RPM ಅಂದರೆ N = V × 1000 ಡಿವೈಡೆಡ್ ಬೈ D × ಪೈ. ಇದರಲ್ಲಿ RPM ಅಂದರೆ N ಅಂದರೆ RPM, V ಅಂದರೆ ಕಟಿಂಗ್ ಸ್ಪೀಡು, ಇಂಟು 1000 ಅದು ಸ್ಟ್ಯಾಂಡರ್ಡು, ಮತ್ತು ಕೆಳಗಡೆ ಇರೋದು ಡಿ ಅಂದರೆ ಈ ಡ್ರಿಲ್ಲಲ್ಲಿರೋಂಥ ಡಯಾಮೀಟ್ರು 24 × ಪೈ. ಇದಿಷ್ಟೂ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ, N = 1000 × 30 ಅಂತಂದರೆ ಇದು ಕಟಿಂಗ್ ಸ್ಪೀಡ್ 30 meters per minute ಅಂತ ಇಲ್ಲಿ ಕೊಟ್ಟಿದ್ದಾನಲ್ಲ ಕ್ಯಾಲ್ಕುಲೇಟ್ನಲ್ಲಿ, ಇದು ಲೆಕ್ಕದಲ್ಲಿ, ಅದು 30 ಮತ್ತು 3.14 ಅಂದರೆ ಪೈ ಇಂಟು 24 ಅಂದರೆ ಈ ಡ್ರಿಲ್ಲಲ್ಲಿ ಕೊಟ್ಟಿರೋಂಥ ಡಯಾಮೀಟ್ರು. ದಿಸ್ ಈಸ್ ನೀವು ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ 398 RPM ಬರುತ್ತೆ. ಇದು 398. ನಮಗೆ ಎಷ್ಟು ಬೇಕು RPM? 398 ಬೇಕು ಅಂತಂದರೆ ಮಿಷಿನಲ್ಲಿ 398 ಇರೋಲ್ಲ. 350 ಬೇಕು ಅಂದರೆ 350 ಇರೋಲ್ಲ. 375 ಬೇಕು ಅಂದರೆ 375 ಇರೋಲ್ಲ. 405 ಬೇಕು ಅಂತಂದರೆ 405 ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಇಟ್ ಈಸ್ ಆಲ್ವೇಸ್ ಪ್ರಿಫರಬಲ್ ಟು ಸೆಟ್ ದಿ ಸ್ಪಿಂಡಲ್ ಸ್ಪೀಡ್ ಟು ದಿ ನಿಯರೆಸ್ಟ್ ಅವೈಲಬಲ್ ಲೋಯರ್ ರೇಂಜ್. ಇದಕ್ಕೆ ಮಿಷಿನಲ್ಲಿ ಯಾವ ಸ್ಪೀಡ್ಗಳಿರ್ತಾವಲ್ಲ, ಮಿಷಿನಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಸ್ಪೀಡ್ಗಳಿರ್ತವೆ. ಆ ಸ್ಪೀಡಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದಾಗ ಬರುತ್ತೆ ಅದಕ್ಕಿಂತ ಲೋಯರ್ ರೇಂಜ್ಗೆ, ನಿಯರೆಸ್ಟ್ ಅವೈಲಬಲ್ ಲೋಯರ್ ರೇಂಜ್, ಅದಕ್ಕಿಂತ ಕೆಳಗಡೆ ಇರೋವಂಥದ್ದು ನಾವೇನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕಿಂತ ಲೋಯರ್ ರೇಂಜನ್ನು ನಾವು ತೊಗೋಬೇಕಾಗುತ್ತೆ. ಈ ಮಿಷಿನಲ್ಲಿ ನಮಗೆ 300 RPM ಇರುತ್ತೆ. ಈ 300 RPM ಇದ್ದಾಗ ನಾವು ದ ಸೆಲೆಕ್ಟೆಡ್ ಸ್ಪಿಂಡಲ್ ಸ್ಪೀಡ್ ಈಸ್ 300 RPM. 398 ಬಂದಿದ್ದರೂ ಅದಕ್ಕೆ ಲೋಯರೇ ಹೋಗಬೇಕು. ಸೊ 398 ಬಂದಿದ್ದಿಲ್ಲ, 400 ತೊಗೊಂಡ್ಬಿಡ್ತೀವಿ, ಬೇಡ, 400 ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ 300 ಕೆಳಗಡೆ ತೊಗೋಬೇಕು. 398 ಬಂತು, 395 ಬಂತು, 375 ಬಂತು, 350 ಬಂತು, 325 ಬಂತು, 310 ಬಂತು, ಎಷ್ಟೇ ಬರಲಿ ಆವಾಗ ಅದರ ಲೋಯರ್ ಅವೈಲಬಲ್ ರೇಂಜಲ್ಲಿ ನಾವು ತೊಗೋಬೇಕಾಗುತ್ತೆ. ಹಾಗೆ ದ RPM ವಿಲ್ ಡಿಫರ್ ಅಕಾರ್ಡಿಂಗ್ ಟು ದಿ ಡಯಾಮೀಟರ್ ಆಫ್ ದ ಡ್ರಿಲ್. ಈ RPM ಕೂಡ ಡಯಾಮೀಟರು, ಡ್ರಿಲ್ದು ಡಯಾಮೀಟರ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಟಿಂಗ್ ಸ್ಪೀಡ್ ಬೀಯಿಂಗ್ ದ ಸೇಮ್, ಕಟಿಂಗ್ ಸ್ಪೀಡ್ ಮಾತ್ರ ಕರೆಕ್ಟಾಗಿರ್ತದೆ, ಅಷ್ಟೇ ಇರ್ತದೆ. ಲಾರ್ಜರ್ ಡಯಾಮೀಟರ್ ಡ್ರಿಲ್ ವಿಲ್ ಹ್ಯಾವ್ ಲೆಸ್ಸರ್ RPM. ದೊಡ್ಡದು ಡಯಾಮೀಟರು ನಾವು ಡ್ರಿಲ್ನ ಮಾಡಬೇಕಾದಾಗ ಈ RPM ಕಮ್ಮಿ ಮಾಡ್ಕೋಬೇಕಾಗುತ್ತೆ. RPM ಕಮ್ಮಿ ಮಾಡ್ಕೋಬೇಕು ಅಂದರೆ ಮಿಷಿನ್ನು ಸ್ಲೋ ಆಗಿ ಓಡಬೇಕಾಗುತ್ತೆ. ಆ್ಯಂಡ್ ಸ್ಮಾಲರ್ ಡಯಾಮೀಟರ್ ಡ್ರಿಲ್ ವಿಲ್ ಹ್ಯಾವ್ ಹೈಯರ್ RPM.
ಮತ್ತು ಸಣ್ಣ ಡ್ರಿಲ್ಗಳಾದರೆ ಫಾರ್ ಎಕ್ಸಾಂಪಲ್ಲು 3 mm 6 mm 5 mm 6 mm ಆ ಥರದ್ದೆಲ್ಲ ಅಂದರೆ ಸ್ಪೀಡು ಜಾಸ್ತಿ ಮಾಡ್ಕೋಬೋದು, ಮಿಷಿನ್ ಸ್ಪೀಡು ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದ ರೆಕಮೆಂಡೆಡ್ ಕಟಿಂಗ್ ಸ್ಪೀಡ್ಸ್ ಆರ್ ಅಚೀವ್ಡ್ ಓನ್ಲಿ ಬೈ ಆ್ಯಕ್ಚುಯಲ್ ಎಕ್ಸ್ಪೆರಿಮೆಂಟ್ಸ್. ಮತ್ತು ಕಟಿಂಗ್ ಸ್ಪೀಡನ್ನ ನಾವು ಹೆಂಗಪ್ಪ ಅಚೀವ್ ಮಾಡೋಕ್ಕಾಗುತ್ತೆ ಅಂದರೆ ರೆಕಮೆಂಡೆಡು ಓನ್ಲಿ ಬೈ ಆ್ಯಕ್ಚುಯಲ್ ಎಕ್ಸ್ಪೆರಿಮೆಂಟ್ಸ್. ಕರೆಕ್ಟಾಗಿ ನಾವು ಅದನ್ನು ಪ್ರಾಕ್ಟಿಕಲ್ ಮಾಡಿ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ಅದನ್ನು ನಾವು ಕರೆಕ್ಟಾಗಿ ನಾವು ಕಂಡುಹಿಡಿಬೋದು ಮತ್ತು ಅಷ್ಟನ್ನು ಇಟ್ಕೋಬೇಕಾಗತ್ತೆ. ಕಟಿಂಗ್ ನಾವು ಮೆಟೀರಿಯಲ್ ಟಚ್ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಯಾವ ಸ್ಪೀಡಲ್ಲಿ ಬೇಕಿದು ಅಂತ. ಸೊ ಆ ಸ್ಪೀಡಿಗೆ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ಪೀಡ್ ಆಗ್ತಿದ್ದಂಗೆ ಸ್ಪೀಡ್ ಜೊತೆಗೆ ಫೀಡಿಂಗು ನಾನು ಹೇಳಿದ್ದೆ. ಈ ಫೀಡಿಂಗ್ ಅಂತ ಏನು ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿದೆ ಫಿಗರ್ಲಿ. ಈ ಮೇಲ್ಗಡೆ ಇದೆ ಒಂದು ಪಾಯಿಂಟು, ನಾವು ಕೆಳಗಡೆ ತಳ್ತೀವಿ ಅಂದರೆ ಅಮುಕ್ತೀವಿ, ಕೆಳಗಡೆ ಅಮುಕ್ತೀವಲ್ಲ ಆ ಎಕ್ಸ್ ಅಂತ ನೋಡಿ, ಅಲ್ಲಿ ಮೇಲಿಂದ ಅಲ್ಲಿ ತನಕ ಮೂವ್ ಆಯಿತು, ಅದನ್ನು ಫೀಡ್ ಅಂತ ಕರೀತಾರೆ. ಆ ಮೇಲಿಂದ ಕೆಳಗೆ ತನಕ ಮೂವ್ ಆಗಿದೆಯಲ್ಲ, ಡಾಟೆಡೆಲ್ಲ ಇರೋದು ಮೂವ್ ಆಗಿರೋದು, ಒರಿಜಿನಲ್ಲು ಮೇಲ್ಗಡೆ ಇರೋವಂಥದ್ದು. ಆ ಪಾಯಿಂಟ್ ಕೆಳಗಡೆಗೆ ಮೂವ್ ಆಗಿದೆಯಲ್ಲ, ಅದು ಎಕ್ಸ್ ಅಂತ ಇದೆಯಲ್ಲ, ಅದನ್ನು ಫೀಡ್ ಅಂತ ಕರೀತಾರೆ. ಆ ಫೀಡ್ ಅಂದರೆ ಒಂದೇ ಸಲ ದಡ್ ಅಂತ ಹಂಗೆ ಮುಂದಕ್ಕೆ ಜಂಪ್ ಆಗಲ್ಲ. ಅದು ನಾವು ಅಮುಕ್ತಾ ಇರ್ತೀವಲ್ಲ ಸುಮ್ಮನೆ. ಈಗ ಫಾರ್ ಎಕ್ಸಾಂಪಲ್ಲು ಡ್ರಿಲ್ ಮಾಡಬೇಕಾದ್ರೆ, ಮರದಲ್ಲಿ ಡ್ರಿಲ್ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀವಿ, ಸುಮ್ಮನೆ ಕೈಯಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ತಾ ಹೋಗ್ತಾ ಆದರೆ ಸಲೀಸಾಗಿ ಡ್ರಿಲ್ಲು ಟೈ ಅಂತ ಹೊರಟೋಯ್ತದೆ, ಅದು ಫೀಡ್. ಅದೇ ನೀವು ಕಬ್ಬಿಣದ ಮೇಲೆ ಅಥವಾ ಐರನ್ ಮೇಲೆ, ಸ್ಟೀಲ್ ಮೇಲೆ ನಾವು ಮಾಡೋಕ್ಕೆ ಹೋದಾಗ ಆ ಥರ ಈಸಿಯಾಗಿ ಅಮ್ಕೋಕ್ಕಾಗಲ್ಲ, ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಸ್ಪೀಡು ಇರ್ತದೆ, ಅಲ್ಲಿ ನಿಧಾನಕ್ಕೆ ಹೋಗ್ತಾ ಇರ್ತದೆ. ಕಬ್ಬಿಣದ ಮೇಲೆ ನಾವು ನಿಧಾನಕ್ಕೆ ಹೋಗ್ತಾ ಇರ್ತದೆ. ಅದೇ ಮರದ ಮೇಲೆ ಆದರೆ ಸುಮ್ಮನೆ ಹಿಡ್ಕೊಂಡು ಅಮುಕ್ತಾ ಇದ್ರೆ ಸಲೀಸಾಗಿ ಹೊರಟೋಗುತ್ತೆ, ಅದೇ ಫೀಡ್. ಫೀಡ್ ಈಸ್ ದಿ ಡಿಸ್ಟೆನ್ಸ್, ಅಲ್ಲಿ ಎಕ್ಸ್ ಇದೆಯಲ್ಲ ಕಾಣಿಸ್ತಾ ಇಲ್ಲ. ಎ ಡ್ರಿಲ್ ಅಡ್ವಾನ್ಸಸ್ ಇನ್ ಟು ದ ವರ್ಕ್ ಇನ್ ಒನ್ ಕಂಪ್ಲೀಟ್ ರೊಟೇಷನ್. ಅಂದರೆ ಆ ಡ್ರಿಲ್ಲು ಒಂದು ರೊಟೇಷನ್, ಬರೀ ಒಂದೇ ಒಂದು ರೊಟೇಷನ್ ಆಗುತ್ತಲ್ಲ, ಆ ಒಂದು ರೊಟೇಷನ್ ಆಗೋಷ್ಟರಲ್ಲಿ ಕೆಳಗಡೆಗೆ ಎಷ್ಟು ಇಳಿದಿರ್ತದೆ ಅನ್ನೋದನ್ನು ಫೀಡ್ ಅಂತ ಕರಿತೀವಿ. ಒಂದೇ ರೊಟೇಷನು, ಡ್ರಿಲ್ಲಲ್ಲಿ ಒಂದೇ ರೊಟೇಷನ್ ಆಗೋಷ್ಟಕ್ಕೆ ನಾವು ಎಷ್ಟು ಅಮ್ಕಿರ್ತೀವಿ ಅದನ್ನು ಫೀಡ್ ಅಂತ ಕರಿತೀವಿ. ದ ಡ್ರಿಲ್ ಪೆನೆಟ್ರೇಟ್ಸ್ ದಿ ವರ್ಕ್ ಇನ್ ಈಚ್ ರೆವಲ್ಯೂಷನ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಫೀಡ್, ಎಕ್ಸ್ಪ್ರೆಸ್ಡ್ ಇನ್ ಮಿಲಿಮೀಟರ್ ಪರ್ ರೆವಲ್ಯೂಷನ್. ಈ ಡ್ರಿಲ್ಲು ಪೆನೆಟ್ರೇಟ್ ಆಗುತ್ತಲ್ಲ, ಅಂದರೆ ಒಳಗಡೆ ಹೋಗ್ತಾ ಇರುತ್ತಲ್ಲ ಚುಚ್ಕೊಂಡು, ಈಚ್ ರೆವಲ್ಯೂಷನ್ಗೂ ಸ್ವಲ್ಪ ಕೆಳಗಡೆ ಹೋಗ್ತಾ ಇರ್ತದೆ. ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ರೌಂಡ್ಗೂ ಡ್ರಿಲ್ಲು ಒಂದು ರೌಂಡ್ ಸುತ್ತೋ ತನಕ ಒಂಚೂರು ಕೆಳಗಡೆ, ಇನ್ನೊಂದು ರೌಂಡ್ ಸುತ್ತೋ ಇನ್ನೊಂಚೂರು ಕೆಳಗಡೆ, ಇನ್ನೊಂದು ರೌಂಡ್ ಸುತ್ತೋ ಇನ್ನೊಂಚೂರು ಕೆಳಗಡೆ, ಆ ಥರ ಒಂದೊಂದು ಚೂರು ಕೆಳಗಡೆ ಹೋಗ್ತಾನೆ ಇರ್ತದೆ, ಪೆನೆಟ್ರೇಟ್ ಆಗ್ತಾನೆ ಇರ್ತದಲ್ವ, ಅದನ್ನು ಫೀಡ್ ಅಂತ ಕರಿತೀವಿ. ಅದನ್ನು ಮಿಲಿಮೀಟರ್ ಪರ್ ರೆವಲ್ಯೂಷನ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು ಈ ಫ್ಯಾಕ್ಟರ್ಸ್ ಇರುತ್ತೆ, ಫೀಡ್ ಸೆಲೆಕ್ಷನ್ಗೆ ಫ್ಯಾಕ್ಟರ್ಸ್ ಇರ್ತದೆ. ಏನಪ್ಪ ಫ್ಯಾಕ್ಟರ್ಸ್ ಅಂತಂದರೆ, ಫಿನಿಶ್ ರಿಕ್ವೈರ್ಡ್. ಆ ಫೀಡು ನಾವು ಅಮ್ಕೋದು ಜೋರಾಗಿ ಅಮ್ಕೊಂಡು ಹೊರಟೋಗ್ಬೇಕಾ, ನಿಧಾನಕ್ಕೆ ಅಮ್ಕಬೇಕಾ, ಮೀಡಿಯಮಾಗಿ ಅಮ್ಕೊಂಡು ಹೋಗ್ಬೇಕಾ, ಅದು ಈ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿನಿಶ್ ರಿಕ್ವೈರ್ಡ್, ನಮಗೆ ಯಾವ ಫಿನಿಶಿಂಗ್ ಬೇಕು ಅದ್ರ ಪ್ರಕಾರ ನಾವು ಫೀಡನ್ನ ಕೊಡಬೇಕಾಗುತ್ತೆ. ರಫ್ ಆಗಿದ್ದರೆ ಸುಮ್ಮನೆ ಅಮ್ಕೊಂಡು ಹೋಗ್ತಾ ಇದ್ರೆ ಸಾಕು ಅಂತ. ನಾವು ಫಿನಿಶಿಂಗ್ ಒಳ್ಳೆ ನೀಟಾಗಿರೋವಂಥ ಡ್ರಿಲ್ ಬೇಕು ಅಂದಾಗ ನಾವು ಸ್ವಲ್ಪ ನಿಧಾನ ಮಾಡಬೇಕಾಗುತ್ತೆ. ತುಂಬ ನಿಧಾನ ಮಾಡಿದ್ರೂ ಆಗಲ್ಲ, ತುಂಬ ಜಾಸ್ತಿ ಆದರೂ ಸ್ಪೀಡ್ ಮಾಡಿಬಿಟ್ರೂ ಆಗಲ್ಲ. ಫೀಡು ಕರೆಕ್ಟಾಗಿ ಇರಬೇಕಾಗತ್ತೆ. ಮತ್ತು ಇನ್ನೊಂದು ಫ್ಯಾಕ್ಟ್ರ್ ಏನಪ್ಪ ಅಂದರೆ ಟೈಪ್ ಆಫ್ ಡ್ರಿಲ್, ಅಂದರೆ ಆ ಡ್ರಿಲ್ದು ಮೆಟೀರಿಯಲ್ ಯಾವುದು ಅದ್ರ ಮೇಲೂ ಕೂಡ ಈ ಫೀಡನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. HSS ಹೈ ಸ್ಪೀಡ್ ಸ್ಟೀಲಾ ಅಥವಾ ಹೈ ಕಾರ್ಬನ್ ಸ್ಟೀಲಾ ಅನ್ನೋದ್ರ ಮೇಲೂ ಕೂಡ ಈ ಫೀಡು ವ್ಯತ್ಯಾಸ ಆಗುತ್ತೆ. ಮತ್ತು ಮೆಟೀರಿಯಲ್ ಟು ಬಿ ಡ್ರಿಲ್, ಮತ್ತು ಯಾವ ಮೆಟೀರಿಯಲ್ನ ನಾವು ಡ್ರಿಲ್ ಮಾಡಬೇಕಾಗಿದೆ, ಪ್ಲಾಸ್ಟಿಕ್ ಮೇಲೆ ಮಾಡಬೇಕಾ, ಅಲ್ಯೂಮಿನಿಯಮಲ್ಲಿ ಮಾಡಬೇಕಾ, ಕಾಪರ್ ಮೇಲೆ ಮಾಡಬೇಕಾ, ಸ್ಟೀಲಲ್ಲಿ ಮಾಡಬೇಕಾ, ಕ್ಯಾಸ್ಟ್ ಐರನಲ್ಲಿ ಮಾಡಬೇಕಾ, ಅದಕ್ಕೆ ತಕ್ಕಂತೆ ಡಿಪೆಂಡ್ ಆಗುತ್ತೆ. ನೀವು ಕ್ಯಾಸ್ಟ್ ಐರನಲ್ಲಿ ಮಾಡೋದಾದರೆ ಸಲೀಸಾಗಿ ಒಳ್ಳೆ ಬೆಣ್ಣೆ ಒಳಗಡೆ ಹೋದಂಗೆ ಹೋಗ್ತಾ ಇರ್ತದೆ, ಸುಮ್ಮನೆ ಅಮುಕ್ತಾ ಇದ್ದರೆ ಸಾಕು ಸಲೀಸಾಗಿ ಹೋಗ್ತಾ ಇರ್ತದೆ. ಅದೇ ಸ್ಟೀಲ್ನಲ್ಲಿ ಮಾಡಬೇಕಾದ್ರೆ ಆ ಥರ ಆಗೋದಿಲ್ಲ. ಆ್ಯಂಡ್ ಫ್ಯಾಕ್ಟರ್ಸ್ ಲೈಕ್ ರಿಜಿಡಿಟಿ ಆಫ್ ದ ಮಿಷಿನ್, ಹೋಲ್ಡಿಂಗ್ ಆಫ್ ದ ವರ್ಕ್ ಆ್ಯಂಡ್ ಡ್ರಿಲ್ ವಿಲ್ ಆಲ್ಸೋ ಹ್ಯಾವ್ ಟು ಬಿ ಕನ್ಸಿಡರ್ಡ್ ವೈಲ್ ಡಿಟರ್ಮಿನಿಂಗ್ ದಿ ಫೀಡ್ ರೇಟ್. ಮತ್ತು ಇದು ಎಲ್ಲರ ಜೊತೆಗೆ ಮಿಷಿನ್ ಕಂಡೀಷನ್ ಹೆಂಗಿದೆ, ಮಿಷಿನ್ನು ಹೊಸ್ದಾ
ಹಳೇದಾ ಅಥವಾ ಯೂಸ್ ಆಗೋಗಿರೋದ ಸಿಕ್ಕಾಬಟ್ಟೆ, ಮತ್ತು ನಾವು ವರ್ಕ್ ಹೋಲ್ಡಿಂಗ್ ಡಿವೈಸಸ್ಸು ಕರೆಕ್ಟಾಗಿ ಯೂಸ್ ಮಾಡಿದ್ದೀವಾ, ವರ್ಕನ್ನ ಕರೆಕ್ಟಾಗಿ ಹೋಲ್ಡ್ ಮಾಡಿದ್ದೀವಾ, ಮತ್ತು ಟೂಲ್ನ ನಾವು ಕಟಿಂಗ್ ಟೂಲ್ನ ಇದನ್ನು ಹೋಲ್ಡ್ ಮಾಡಿದ್ದೀವ ಎಕ್ಸಾಕ್ಟಾಗಿ ಪ್ರಾಪರಾಗಿ, ಅದಷ್ಟೂ ಅದ್ರ ಮೇಲೆಲ್ಲ ಇದಷ್ಟರ ಮೇಲೂ ಕೂಡ ನಾವು ಫೀಡ್ ಕೊಡ್ತೀವಲ್ಲ ಆ ರೇಟು ಡಿಪೆಂಡ್ ಆಗುತ್ತೆ. ಮತ್ತು ಟೂ ಕೋರ್ಸ್ ಎ ಫೀಡ್ ಮೇ ರಿಸಲ್ಟ್ ಇನ್ ಡ್ಯಾಮೇಜ್ ಟು ದ ಕಟಿಂಗ್ ಎಡ್ಜಸ್ ಆರ್ ಬ್ರೇಕೇಜ್ ಆಫ್ ದಿ ಡ್ರಿಲ್. ಟೂ ಕೋರ್ಸ್ ಅಂತಂದರೆ ತುಂಬ ಜೋರಾಗಿ ತುಂಬ ಒಳ್ಳೆ ರಫಾಗಿ ನಾವು ಫೀಡ್ನ ಕೊಟ್ಟರೆ ಅದು ಡ್ಯಾಮೇಜ್ ಕಟಿಂಗ್ ಎಡ್ಜಸ್ಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ, ಮತ್ತು ಡ್ರಿಲ್ಲೇ ಮುರಿದೋಗುವಂಥ ಚಾನ್ಸಸ್ಸು ಇರ್ತದೆ. ಹಾಗೆ ಟೂ ಸ್ಲೋ ಎ ರೇಟ್ ಆಫ್ ಫೀಡ್ ವಿಲ್ ನಾಟ್ ಬ್ರಿಂಗ್ ಇಂಪ್ರೂವ್ಮೆಂಟ್ ಇನ್ ಸರ್ಫೇಸ್ ಫಿನಿಶ್ ಬಟ್ ಮೇ ಕಾಸ್ ಎಕ್ಸೆಸಿವ್ ವೇರ್ ಆಫ್ ದ ಟೂಲ್ ಪಾಯಿಂಟ್ ಆ್ಯಂಡ್ ಲೀಡ್ ಟು ಚಾಟ್ರಿಂಗ್ ಆಫ್ ದ ಡ್ರಿಲ್. ಸರಿ, ತುಂಬ ಸ್ಪೀಡಾಗಿ ಕೊಟ್ಬಿಡೋದು, ತುಂಬ ರಫಾಗಿ ಫೀಡ್ ಕೊಟ್ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಕಟಿಂಗ್ ಎಡ್ಜು ಅಥವಾ ಮುರಿದೋಗುತ್ತೆ. ಹಂಗನ್ಬಿಟ್ಟು ತುಂಬ ಸ್ಲೋಗೂ ಇರ್ಕೂಡ್ದು, ತುಂಬ ಸ್ಲೋನು ಮಾಡಿಬಿಟ್ರೆ ಅಲ್ಲೂ ನಿಮಗೆ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಸರ್ಫೇಸ್ ಫಿನಿಶ್ ಒಳಗಡೆ ರೌಂಡ್ ಇರುತ್ತಲ್ಲ ಹೋಲು, ಅದ್ರ ಸರ್ಫೇಸು ಫಿನಿಶಿಂಗ್ ಇರೋದಿಲ್ಲ. ಅದ್ರ ಬದಲು ವೇರ್ ಅಂತಂದರೆ ವೇರ್ ಆ್ಯಂಡ್ ಟೇರ್ ಅಂತ ಕರಿತೀವಲ್ಲ, ಹಾಳಾಗೋದು, ಅದನ್ನು ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಟೂಲ್ ಪಾಯಿಂಟು ಹಾಳಾಗುತ್ತೆ, ಮತ್ತು ಟೂಲ್ ಪಾಯಿಂಟ್ ಹಾಳಾಗ್ತಿದ್ದಂಗೆ ಒಂದು ಚಟ 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 ಅಂತ ಒಂದು ಸೌಂಡ್ ಬರೋಕ್ಕೆ ಶುರು ಆಗುತ್ತೆ, ವೈಬ್ರೇಷನ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಇದೆಲ್ಲ ಆದಮೇಲೆ ನಾವು ಡ್ರಿಲ್ಲಿಂಗಲ್ಲಿ ಕೆಲವು ಡಿಫೆಕ್ಟ್ಸ್ಗಳನ್ನ ಕಾಣ್ತೀವಿ, ಕೆಲವು ಡಿಫೆಕ್ಟ್ಸ್ಗಳು. ಮತ್ತು ಅದಕ್ಕೆ ಕಾರಣಗಳೇನು, ಕೆಲವು ಕಾರಣಗಳು ಇರ್ತವೆ. ಆ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ಗಳು ಯಾವುದು ಮತ್ತು ಅದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಂಡ್ರೆ ಆ ಡಿಫೆಕ್ಟ್ಸ್ ಬರದೇ ಇರೋ ಥರ ನಾವು ಕೆಲಸ ಮಾಡ್ಬೋದು. ಆ ಡಿಫೆಕ್ಟ್ ಏನೇನು ಬರುತ್ತೆ ಅದು ಬರ್ತಾ ಇದ್ದಂಗೆ ನಾವು ಅದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಿದ್ರೆ ಅದನ್ನು ಸರಿ ಮಾಡ್ಕೊಂಬಿಟ್ರೆ ಆ ಡಿಫೆಕ್ಟ್ಸ್ ಎಲ್ಲ ಹೋಗುತ್ತೆ. ದ ಕಾಮನ್ ಡಿಫೆಕ್ಟ್ಸ್ ಇನ್ ಡ್ರಿಲ್ಲಿಂಗ್ ಆರ್, ಜನರಲ್ಲಾಗಿ ಬರುವಂಥದ್ದು ಒಂದು ಓವರ್ ಸೈಜ್ ಡ್ರಿಲ್. ಏನಪ್ಪ ಇದು ಓವರ್ ಸೈಜ್ ಡ್ರಿಲ್ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ನಾವು 10 mm ಡ್ರಿಲ್ ಹಾಕಬೇಕು ಅಂತ ಅದಕ್ಕೆ ಹಾಕಿದರೆ ನಿಮಗೆ ಅದನ್ನು ಫಿನಿಷಿಂಗ್ ಎಲ್ಲ ಆದಾಗ ತೆಗೆದು ನೋಡಿದ್ರೆ 10.5 mm ಡ್ರಿಲ್ ಆಗಿಬಿಟ್ಟಿರ್ತದೆ, 10.2 mm, 10.3 mm, 10.5 mm ಡ್ರಿಲ್ ಆಗಿಬಿಟ್ಟಿರುತ್ತೆ. ಓವರ್ ಸೈಜ್ ಡ್ರಿಲ್ ಅಂತಂದರೆ ಅಷ್ಟು ಓವರ್ ಸೈಜ್ ಅಂತಂದರೆ 10 mm ಹೋಗಿ 15 mm ಆಗಲ್ಲ. 10 mm 10.2 mm ಅಥವಾ 10.5 mm ದೊಡ್ಡದಾಗ್ಬಿಟ್ಟಿರ್ತದೆ ಹೋಲು, ಅದು ಓವರ್ ಸೈಜ್ ಹೋಲ್ ಅಂತ ಕರೀತಾರೆ. ಎಷ್ಟು ಡ್ರಿಲ್ ಹಾಕಿ, ಫಾರ್ ಎಕ್ಸಾಂಪಲ್ 6 mm ಡ್ರಿಲ್ ಹಾಕಿದರೆ 6.2 mm ಆಗ್ಬಿಡೋದು, 7 mm ಹಾಕಿದರೆ 7.2 mm, 7.3 mm ಆಗ್ಬಿಡೋದು. ಇದನ್ನು ಓವರ್ ಸೈಜ್ಡ್ ಡ್ರಿಲ್ ಅಂತ ಕರೀತಾರೆ. ಇನ್ನು ಓವರ್ ಹೀಟೆಡ್ ಡ್ರಿಲ್, ಮತ್ತು ಇದು ಓವರ್ ಹೀಟೆಡ್ ಡ್ರಿಲ್. ನೀನು ಡ್ರಿಲ್ ನೋಡ್ತಿದ್ದಂಗೆ ಇದು ಓವರ್ ಹೀಟೆಡ್ ಡ್ರಿಲ್ ಅಂತ ಹೇಳ್ಬೋದು. ಡ್ರಿಲ್ ನೀನು ನೋಡ್ತಾ ಇದ್ದಂಗೆ, ಹೋಲ್ನ ನೋಡ್ತಿದ್ದಂಗೆ ಓವರ್ ಹೀಟೆಡ್ ಡ್ರಿಲ್ ಆಗಿದೆ, ಇದು ಓವರ್ ಹೀಟೆಡ್ ಡ್ರಿಲ್ಲು ಆಗಬಾರ್ದು. ಮತ್ತು ರಫ್ ಹೋಲ್ಸ್, ಒಳಗಡೆ ನೋಡ್ತಿದ್ದಂಗೆ ಇದೇನು ರಫ್ ಆಗಿದೆ, ಸ್ಮೂತ್ ಇಲ್ಲ, ಅದು ಕೂಡ ಡಿಫೆಕ್ಟೇ. ಸೊ ರಫ್ ಹೋಲ್ ಬಂದರೂ ಕೂಡ ಅದು ಡಿಫೆಕ್ಟೇ. ಮತ್ತು ಅನ್ಈಕ್ವಲ್ ಆ್ಯಂಡ್ ಇಂಟ್ರಪ್ಟೆಡ್ ಫ್ಲೋ ಆಫ್ ಚಿಪ್ಸ್. ಮತ್ತು ನಾವು ಡ್ರಿಲ್ಲಿಂಗ್ ಮಾಡ್ತಾ ಇರುವಾಗ ಚಿಪ್ಸು ಈಚೆ ಬರುತ್ತಲ್ಲ, ಆ ಎರಡೂ ಕಡೆ ಚಿಪ್ಸು ಒಂದೇ ಲೆವೆಲಲ್ಲಿ ಬರ್ತಾ ಇರಬೇಕು. ಒಂದು ಕಡೆ ಜಾಸ್ತಿ ಉದ್ದ ಬರೋದು, ಇನ್ನೊಂದು ಕಡೆ ತುಂಡ ಬರೋದು, ಮತ್ತು ಒಂದು ಸಲ ಬರೋದು, ಒಂದೊಂದು ಸ್ವಲ್ಪ ಹೊತ್ತು ಬರದೇ ಇರೋದು, ಈ ಥರ ಇಂಟ್ರಪ್ಟ್ ಆಗೋದು ಆಗ್ತಿದ್ದಾರೆ ಡ್ರಿಲ್ಲಿಂಗ್ ಆಗುವಾಗ, ಅದು ಕೂಡ ಡಿಫೆಕ್ಟೇ, ಅದಕ್ಕೂ ಕಾರಣ ಇರ್ತದೆ. ಮತ್ತು ಇನ್ನೊಂದು ಸ್ಪ್ಲಿಟ್ ವೆಡ್ಜಸ್ ಆರ್ ಬ್ರೋಕನ್ ಡ್ರಿಲ್ಸ್. ಆ ವೆಬ್ ಇದೆಯಲ್ಲ ಕೆಳಗಡೆ ಎಡ್ಜು, ನಾವು ಅದನ್ನು ವೆಬ್ ಅಂತಲೂ ಕರೀತಾರೆ, ಕಟಿಂಗ್ ಚಿಸಲ್ ಎಡ್ಜ್ ಅಂತ ಹೇಳಲ್ಲ. ಆ ಕಟಿಂಗ್ ಎಡ್ಜು ಸ್ಪ್ಲಿಟ್ ಆಗಿಬಿಡ್ಬೋದು, ಅಂದರೆ ಒಡೆದೋಗ್ಬಿಡ್ಬೋದು, ಬ್ರೇಕ್ ಆಗ್ಬೋದು. ಇದು ಕೂಡ ಡ್ರಿಲ್ಲಿಂಗ್ ಡಿಫೆಕ್ಟ್ಸು. ಮತ್ತು ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋಣ. ಮೊದಲನೇದು ಓವರ್ ಸೈಜ್ಡ್ ಹೋಲ್, ಅನ್ಈಕ್ವಲ್ ಲೆಂತ್ ಆಫ್ ಕಟಿಂಗ್ ಎಡ್ಜ್. ಈ ಓವರ್ ಸೈಜ್ ಹೋಲ್ ಏನಕ್ಕಪ್ಪ ಆಗುತ್ತೆ ಅಂತಂದರೆ, ಕಟಿಂಗ್ ಎಡ್ಜ್ ಇದೆಯಲ್ಲ, ಲಿಪ್ ಅಂತ ಏನು ಕರಿತೀವಿ ಡ್ರಿಲ್ಲಲ್ಲಿ ಲಿಪ್ ಅಂತ, ಅದು ಕಟಿಂಗ್ ಎಡ್ಜು, ಅದು ಈಕ್ವಲ್ ಆಗಿರಬೇಕು. ನಾವು ಡ್ರಿಲ್ಲಿಂಗ್ ಆಗಬೇಕಾದ್ರೆ ಅದೆರಡು ಈಕ್ವಲ್ ಆಗಿರಬೇಕು. ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಇರುತ್ತಲ್ಲ ಆ್ಯಂಗಲ್ಲು, ಅದು ಲೆಂತು ಈಕ್ವಲ್ ಆಗಿರಬೇಕು. ಒಂದು ಉದ್ದ ಒಂದು ತುಂಡ ಇದ್ದರೆ ನಿಮಗೆ ಅನ್ಈಕ್ವಲ್ ಲೆಂತ್ ಆಫ್ ಕಟಿಂಗ್ ಎಡ್ಜ್ ಬರುತ್ತೆ, ಅಲ್ಲಿ ಓವರ್ ಸೈಜ್ ಆಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಫಿಗರಲ್ಲಿ ತೋರಿಸಿದ್ದಾನೆ ಕರೆಕ್ಟಾಗಿ. ಸೆಂಟ್ರಲ್ ಲೈನ್ಗೆ ಲೆಫ್ಟಲ್ಲಿರೋದು ದೊಡ್ಡದಿದೆ, ರೈಟಲ್ಲಿರೋದು ಚಿಕ್ಕದಿದೆ. ಅವಾಗೇನಾಗುತ್ತೆ, ಓವರ್ ಸೈಜ್ ಡ್ರಿಲ್ ಆಗುತ್ತೆ. ಡ್ರಿಲ್ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ದೊಡ್ಡದು ಹೋಲ್ ಆಗಿಬಿಡುತ್ತೆ. ಅಷ್ಟು ಇಂಪಾರ್ಟೆಂಟೇ. ನಮಗೆ 0.5 ಜಾಸ್ತಿ ಆಗಿಬಿಟ್ರೂ ತೊಂದರೆ ಆಗುತ್ತೆ.
ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಅನ್ಈಕ್ವಲ್ ಆ್ಯಂಗಲ್ ಆಫ್ ಕಟಿಂಗ್ ಎಡ್ಜಸ್, ಮತ್ತು ಇದರಲ್ಲಿ ಅನ್ಈಕ್ವಲ್ ಆ್ಯಂಗಲ್ ಆಫ್ ಕಟಿಂಗ್ ಎಡ್ಜು ಆ್ಯಂಗಲ್ ಇದೆಯಲ್ಲ, ಆ ಆ್ಯಂಗಲ್ಲು ಈಕ್ವಲ್ ಆಗಿಲ್ಲ ಅಂತಂದರೆ ಓವರ್ ಸೈಜ್ ಡ್ರಿಲ್ ಆಗ್ಬಿಡುತ್ತೆ. ಅನ್ಈಕ್ವಲ್ ಲೆಂತು, ಕಟಿಂಗ್ ಎಡ್ಜು ಲೆಂತು ಅನ್ಈಕ್ವಲ್ ಅಂದರೆ ಈಕ್ವಲ್ ಇಲ್ಲ ಅಂದರೆ, ಮತ್ತು ಅದಕ್ಕಿರುವಂಥ ಆ್ಯಂಗಲ್ಲು ಈಕ್ವಲ್ ಇಲ್ಲ ಅಂತಂದರೆ ಓವರ್ ಸೈಜ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಓವರ್ ಸೈಜ್ ಆಗುತ್ತೆ. ನೋಡಿಲಿ ಫಿಗರು, ಈ ಆ್ಯಂಗಲ್ ಕೂಡ ಸರಿ ಇರಬೇಕು. ಅನ್ಈಕ್ವಲ್ ಆ್ಯಂಗಲ್ ಕರೆಕ್ಟಾಗಿಲ್ಲ ಅಂತಂದರೆ ನಿಮಗೆ ಅದು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಅನ್ಈಕ್ವಲ್ ಪಾಯಿಂಟ್ ಥಿನ್ನಿಂಗ್, ಮತ್ತು ಈ ಪಾಯಿಂಟ್ ಥಿನ್ನಿಂಗ್ ಅಂತ ಇದೆ ನೋಡಿ, ಇಲ್ಲಿ ವೆಡ್ಜು ಈ ಕಡೆ ರೈಟ್ ಸೈಡು ಲೆಫ್ಟು ಮೇಲೆ ಒಂದು ಆ್ಯಂಗಲಲ್ಲಿ ಇದೆಯಲ್ಲ, ಈ ಆ್ಯಂಗಲಲ್ಲಿ ನೋಡಿ ಚಂದ್ರನ ಥರ ಇದೆಯಲ್ಲ, ಅರ್ಧ ಚಂದ್ರನ ಥರ, ಆ ಚಂದ್ರನ ಥರ ನೋಡಿ, ಲೆಫ್ಟಲ್ಲಿರೋದು ಜಾಸ್ತಿ ಇದೆ, ರೈಟಲ್ಲಿರೋದು ಕಮ್ಮಿ ಇದೆ, ಕಾಣಿಸ್ತಿದೆಯಾ? ಇದು ಪಾಯಿಂಟ್ ಥಿನ್ನಿಂಗ್. ಈ ಪಾಯಿಂಟ್ ಥಿನ್ನಿಂಗ್ ಅಂತ ಏನಿದೆ ಅದು ಅನ್ಈಕ್ವಲ್ ಆಗಿದ್ದರೂ ಕೂಡ ಓವರ್ ಸೈಜ್ ಓಲ್ ಆಗುತ್ತೆ. ಮತ್ತು ಸ್ಪಿಂಡಲ್ ರನ್ನಿಂಗ್ ಔಟ್ ಆಫ್ ದ ಸೆಂಟರ್. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈ ಸ್ಪಿಂಡಲ್ಲು ಔಟ್ ಆಫ್ ದ ಸೆಂಟ್ರ್ ರನ್ ಆಗ್ತಾ ಇರ್ತದೆ. ಕರೆಕ್ಟಾಗಿ ಕಾನ್ಸಂಟ್ರೇಟಲ್ಲಿ ತಿರುಗಬೇಕು, ಕಾನ್ಸಂಟ್ರಿಕ್ ಇಲ್ಲದೆ ಔಟ್ ಹೊಡಿತಾ ಇದ್ದರೆ ಆವಾಗಲೂ ಓವರ್ ಸೈಡ್, ಆವಾಗ ಮಿಷಿನ್ದೇ ಫಾಲ್ಟು. ನೋಡಿ, ಇಲ್ಲಿ ಕಟಿಂಗ್ ಎಡ್ಜು ಒಂದು ಅನ್ಈಕ್ವಲ್ ಆಗಿದೆ ಅಂತಂದರೆ ಎರಡನ್ನೂ ಈಕ್ವಲ್ ಮಾಡ್ಕೋಬೇಕು ಗ್ರೈಂಡಿಂಗ್ ಮಾಡಿ. ಆ್ಯಂಗಲ್ ಅನ್ಈಕ್ವಲ್ ಆಗಿದೆ ಅಂತಂದರೆ ಎರಡನ್ನೂ ಗ್ರೈಂಡ್ ಮಾಡಿ ಈಕ್ವಲ್ ಮಾಡ್ಕೋಬೇಕು. ಮತ್ತು ಆ ವೆಬ್ಬು ಕರೆಕ್ಟಾಗಿಲ್ಲ ಅಂತಂದರೂ ಕೂಡ ಅದನ್ನು ಕೂಡ ಗ್ರೈಂಡಿಂಗ್ ಮಾಡಿ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಮತ್ತು ಸ್ಪಿಂಡಲ್ ರನ್ನಿಂಗ್ ಔಟ್, ಮಿಷಿನ್ ಸ್ಪಿಂಡಲು ಔಟ್ ಆಫ್ ಸೆಂಟರ್ ಹೋಗ್ತಾಯಿದ್ರೆ ಓವಲ್ ಥರ ಕರೆಕ್ಟ್ ರೌಂಡ್ಗೆ ಇದ್ದು ತಿರುಗ್ತಾ ಇದ್ದರೆ ಬೇರೆ ಥರ ಕಾಣುತ್ತೆ ಸ್ಪಿಂಡಲು. ಸ್ವಲ್ಪ ಔಟ್ ಆಫ್ ಸೆಂಟ್ರ್ ಇದ್ದರೆ ಅದೇ ಬೇರೆ ಥರ ಕಾಣುತ್ತೆ. ಆವಾಗ ಸ್ಪಿಂಡಲ್ನ ನಾವು ಮಿಷಿನ್ ಸ್ಪಿಂಡಲ್ನ ರೌಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಡ್ರಿಲ್ ಪಾಯಿಂಟ್ ನಾಟ್ ಇನ್ ಸೆಂಟರ್, ಮತ್ತು ಡ್ರಿಲ್ ಪಾಯಿಂಟ್ ಇದೆಯಲ್ಲ, ಆ ಡ್ರಿಲ್ ಪಾಯಿಂಟ್ ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಇರಬೇಕು. ನೋಡಿ ಫಿಗರಲ್ಲಿ ತೋರಿಸಿದ್ದಾನೆ, ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಇರಬೇಕು ಆ ಪಾಯಿಂಟು ಸ್ವಲ್ಪ ಅಚ್ಚಾಗೀತಾಗಾದರೂ ಕೂಡ ನಮಗೆ ಓವರ್ ಸೈಜ್ ಓಲು ಬರುತ್ತೆ. ನೆಕ್ಸ್ಟು ಓವರ್ ಹೀಟೆಡ್ ಡ್ರಿಲ್. ಏನಿದು ಓವರ್ ಹೀಟೆಡ್ ಡ್ರಿಲ್ ಅಂತಂದರೆ, ನೋಡಪ್ಪ, ಕಟಿಂಗ್ ಸ್ಪೀಡ್ ಇಸ್ ಟೂ ಹೈ. ಆ ಓವರ್ ಹೀಟೆಡ್ ಡ್ರಿಲ್ ಅಂದರೆ ಡ್ರಿಲ್ ನೋಡ್ತಾ ಒಂಥರ ಬ್ಲಾಕಿಶ್, ಒಂಥರ ಬ್ಲೂಯಿಶ್ ಬಂದುಬಿಟ್ಟಿರ್ತದೆ. ಅದು ನೋಡ್ತಾ ನಮಗೆ ಓವರ್ ಹೀಟೆಡ್ ಡ್ರಿಲ್ ಇದು ಅಂತ ಹೇಳ್ಬೋದು. ಅದಕ್ಕೇನು ಕಾರಣ ಅಂದರೆ ಕಟಿಂಗ್ ಸ್ಪೀಡ್ ಸಿಕ್ಕಾಪಟ್ಟೆ ಇಟ್ಕೊಂಬಿಟ್ಟಿರೋದು, ಕಟಿಂಗ್ ಸ್ಪೀಡು ದಿಕ್ಕಾಪಲ ಇಟ್ಕೊಂಬಿಟ್ಟಿರೋದು. ಅವಾಗೇನು ಮಾಡಬೇಕು, ಕಟಿಂಗ್ ಸ್ಪೀಡು ಕಮ್ಮಿ ಮಾಡ್ಕೋಬೇಕು. ಅಥವಾ ಫೀಡ್ ರೇಟ್ ಈಸ್ ಟೂ ಹೈ. ನಾವು ಕೆಳಗಡೆ ಅಮ್ಕೊಂಡು ಹೋಗ್ತೀವಲ್ಲ, ಅಮ್ಕೊಂಡು ಹೋಗೋದನ್ನೇ ಜಾಸ್ತಿ ಸಿಕ್ಕಾಪಟ್ಟೆ ಬೇಗ ಅಮ್ಮಿಬಿಡೋದು, ಆವಾಗಲೂ ಕೂಡ ಓವರ್ ಹೀಟೆಡ್ ಡ್ರಿಲ್ ಆಗುತ್ತೆ. ಅವಾಗೇನು ಮಾಡಬೇಕು, ನಾವು ಸ್ವಲ್ಪ ಸ್ಲೋ ಆಗಿ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ಲಿಯರೆನ್ಸ್ ಆ್ಯಂಗಲ್ ಈಸ್ ಇನ್ಕರೆಕ್ಟ್. ಮತ್ತು ಇದರಲ್ಲಿ ಡ್ರಿಲ್ಲಲ್ಲಿ ಕ್ಲಿಯರೆನ್ಸ್ ಆ್ಯಂಗಲ್ ಇದೆಯಲ್ಲ, ಆ ಕ್ಲಿಯರೆನ್ಸ್ ಆ್ಯಂಗಲ್ ಕರೆಕ್ಟಾಗಿಲ್ಲ ಅಂತಂದ್ರೂ ಓವರ್ ಹೀಟ್ ಆಗುತ್ತೆ. ಆ ಕ್ಲಿಯರೆನ್ಸ್ ಆ್ಯಂಗಲ್ಲು ತುಂಬ ಜಾಸ್ತಿ ಆಗಿಬಿಟ್ರೆ ಕಟಿಂಗ್ ಎಡ್ಜೇ ಸಿಗೋಲ್ಲ, ತುಂಬ ಕಮ್ಮಿ ಇದ್ದರೆ ನಿಮಗೆ ಆ್ಯಂಗಲ್ಲೇ ಸಿಗೋಲ್ಲ, ಆವಾಗ ಹೀಟ್ ಆಗೋಕ್ಕೆ ಶುರು ಆಗುತ್ತೆ, ಅಲ್ಲಿ ಓವರ್ ಹೀಟೆಡ್ ಡ್ರಿಲ್ಲು ಪ್ರೊಡ್ಯೂಸ್ ಆಗುತ್ತೆ. ಅದೆಲ್ಲ ಜೊತೆಗೆ ನಾವು ಡ್ರಿಲ್ ಮಾಡಬೇಕಾದ್ರೆ ಕೂಲೆಂಟ್ ಹಾಕೋತಾ ಇರಬೇಕಾಗುತ್ತೆ. ಈ ಕೂಲೆಂಟನ್ನು ಕರೆಕ್ಟಾಗಿ ನಾವು ಹಾಕಲಿಲ್ಲ ಅಂದರೆ ಇನ್ಎಫೆಕ್ಟಿವ್, ಕರೆಕ್ಟಾಗಿ ನೀವು ಹಾಕ್ಕೊಳ್ಳಿಲ್ಲ ಕೂಲೆಂಟನ್ನು ಅಂತಂದರೂ ಕೂಡ ಓವರ್ ಹೀಟೆಡ್ ಡ್ರಿಲ್ಲು ಆಗುತ್ತೆ. ಹಾಗೆ ಪಾಯಿಂಟ್ ಆ್ಯಂಗಲ್ ಈಸ್ ಇನ್ಕರೆಕ್ಟ್. ಪಾಯಿಂಟ್ ಆ್ಯಂಗಲ್ಲು ಕರೆಕ್ಟಾಗಿಲ್ಲ ಅಂತಂದರೂ ಕೂಡ ಇದು ಓವರ್ ಹೀಟೆಡ್ ಡ್ರಿಲ್ ಆಗುತ್ತೆ. ಪಾಯಿಂಟ್ ಆ್ಯಂಗಲ್ 118 ಇರಬೇಕು. 118 ಇಲ್ಲ ಅಂತಂದರೆ ನಿಮಗೆ ಈ ಓವರ್ ಹೀಟೆಡ್ ಡ್ರಿಲ್ಲು ಆಗುತ್ತೆ. ಅವಾಗೇನು ಮಾಡಬೇಕು, ಕರೆಕ್ಟಾಗಿ ನಾವು ಗ್ರೈಂಡ್ ಮಾಡಿ ಅದು ಏನೇನು ಸರಿ ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಕೂಲಿಂಗ್ ಇನ್ಎಫೆಕ್ಟಿವ್ ಅಂದರೆ ಎಫೆಕ್ಟಿವ್ ಆಗಿ ಕೂಲಿಂಗ್ ಆಗೋ ಥರ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ವ್ಯವಸ್ಥೆ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಡ್ರಿಲ್ ಈಸ್ ನಾಟ್ ಶಾರ್ಪ್. ಇದೆಲ್ಲ ಜೊತೆಗೆ ಓವರ್ ಹೀಟೆಡ್ ಆಗೋಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಆ ಡ್ರಿಲ್ ಕಟಿಂಗ್ ಎಡ್ಜ್ ಇದೆಯಲ್ಲ, ಈಗ ಚಾಕು ನೀವು ಕರೆಕ್ಟಾಗಿ ಶಾರ್ಪ್ ಆಗಿದ್ದರೆ ಟಕ 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 ಅಂತ ಕಟ್ ಆಗುತ್ತೆ. ಅದೇ ಥರ ಇದು ಕೂಡ ಶಾರ್ಪ್ ಇರಬೇಕು. ಆ ಶಾರ್ಪ್ ಇಲ್ಲ ಅಂತಂದಾಗ ಆವಾಗಲೂ ಓವರ್ ಹೀಟೆಡ್ ಡ್ರಿಲ್ ಆಗುತ್ತೆ. ಶಾರ್ಪ್ ಇಲ್ಲ ಅಂತಂದರೆ ಆವಾಗಲೂ